ಕನ್ನಡಿಗರಂತ ಅಯೋಗ್ಯರು ಯಾರು ಇಲ್ಲ ಈ ವಿಷಯದಲ್ಲಿ. ಪ್ರೇಮ್ಚಂದ್ ಹೊಗಳ್ತಾರೆ, ದಾಸ್ತೋವ್ಸ್ಕಿ ಹೊಗಳ್ತಾರೆ, ಟಾಲ್ಸ್ಟಾಯ್ನ್ ಹೊಗಳ್ತಾರೆ, ಇನ್ನು ಯಾವ್ಯಾವುದೋ ದೇಶದ ಕವಿಗಳನ್ನು ಹೊಗಳ್ತಾರೆ. ಇಲ್ಲೇ ಮನೆ ಹತ್ರ ಇರೋ ಬೇಂದ್ರೆ ಅವರ ಕವನ ಇವರಿಗೆ ಒಂದು ಬೇಡದ ವಸ್ತು ಅಥವಾ ಭಾಳ ಅಗ್ಗದ ವಸ್ತು. ನನ್ನ ಹೊರಗಿನ ಜೀವನ ಈ ಬಟ್ಟೆ ಬರೆ ವೇಷಭೂಷಣ ಏನು ಬೇಕಾದ್ರೂ ಇರಲಿ, ನನ್ನ ಆಯಸ್ಸು ವಯಸ್ಸು ಏನು ಬೇಕಾದ್ರೂ ಇರಲಿ, ಒಳಗಡೆ ಒಂದು ವಿಸ್ಮಯ, ಒಳಗಡೆ ಒಂದು ಭಕ್ತಿ, ಒಳಗಡೆ ಒಂದು ಪರಾಕ್ರಮ, ಜೀವನವನ್ನು ಎದುರಿಸುವ ಪರಾಕ್ರಮ ಇದೆ ಅಲ್ವಾ, ಅದು ಬೇಂದ್ರೆಯವರಿಂದ ಕಲಿಯೋದು. ನೀನೇನು ನನಗೆ ಡಾಕ್ಟ್ರೇಟ್ ಕೊಡೋದು? ನಾನು ಹುಟ್ಟಿದಾಗಲೇ ಡಾಕ್ಟರ್. ನನ್ನ ಹೆಸರು ದರಾ ಬೇಂದ್ರೆ. ದರಾ ಅಂದರೆ DR, ಹುಟ್ಟವಾಗಲೇ ದರಾ ಬೇಂದ್ರೆ. ಬೇಂದ್ರೆಯವರ ಕವನಗಳು ಅಂತ ಬಂದಾಗ ಪದಗಳು ನೋಡಿ ಓ ಚೆನ್ನಾಗಿದೆ ಅಂತ ಅನ್ಸಿದ್ರು ಕೂಡ ಅದರ ಒಳ ಅರ್ಥ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಅಂದ್ರೆ ಬೇಂದ್ರೆಯವರ ಕವನಗಳು ಅಷ್ಟೊಂದು ಈಸಿಯಾಗಿ ಅರ್ಥ ಆಗೋದಿಲ್ಲ ಅನ್ನೋದಕ್ಕೆ ಏನೆಲ್ಲ ಕಾರಣಗಳನ್ನ ಕೊಡಬಹುದು? ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿ ಬರಬಹುದು? ಇದು ಕಷ್ಟದ ಪ್ರಶ್ನೆ. ಯಾಕೆ ಅಂದರೆ ಈಗಿನ ನಮ್ಮ ಕಾಲೇಜು ಶಿಕ್ಷಣ ಅಥವಾ ಶಾಲಾ ಶಿಕ್ಷಣದಲ್ಲಿ ಏನಾಗಿದೆ ಅಂದರೆ, ಕವಿತೆ, ಕವನ ಅಥವಾ ಕಾವ್ಯ ಅನ್ನೋದು ಒಂದು ಬೀದಿ ವಸ್ತು. ಅಂದರೆ ಒಂದು ಸಿನಿಮಾ ಹಾಡು ಹೆಂಗೆ ಇಷ್ಟ ಆಗುತ್ತೋ, ಅರ್ಥ ಆಗುತ್ತೋ, ಸಿನಿಮಾದ್ದು ಕೆಲವು ಹಾಡು ನಿಜವಾಗ್ಲೂ ತುಂಬ ಡೀಪ್ ಆಗಿರೋ ಘನವಾಗಿರೋ ಹಾಡುಗಳಿದೆ, ಅದೇ ರೀತಿ ಇದು ಅರ್ಥ ಆಗಿಬಿಡ್ಬೇಕು ಅಂತ. ಓಕೆ. ಅದನ್ನು ನಾವು ಕ್ಲಾಸಿಕಲ್ ಮ್ಯೂಸಿಕ್ಗೆ ನಿರೀಕ್ಷೆ ಮಾಡಲ್ಲ, ಅದನ್ನು ನಾವು ಡ್ಯಾನ್ಸಿಗೆ ನಿರೀಕ್ಷೆ ಮಾಡಲ್ಲ, ಒಂದು ಒಳ್ಳೆ ಶಿಲ್ಪಕಲೆಗೆ ನಾವು ನಿರೀಕ್ಷೆ ಮಾಡಲ್ಲ. ನಾವೇನು ಹೇಳ್ತೀವಿ, ಇದನ್ನು 10 ವರ್ಷ ಸಾಧನೆ ಮಾಡಬೇಕು, ಒಬ್ಬ ಗುರುಗಳ ಹತ್ರ ಹೋಗಿ ಸಂಗೀತ ಕಲಿಬೇಕು, ಇಲ್ಲಾಂದ್ರೆ ಸಂಗೀತ ಸುಮ್ಮನೆ ಬರಲ್ಲ, ಗಾನ ವಿದ್ಯಾ ಬಡಿ ಕಠಿಣ ಹೇ ಅಂತಲೇ ಒಂದು ಭಾಳ ಫೇಮಸ್ ಹಾಡಿದೆ ಅಂತ. ಅದ್ರ ಬಗ್ಗೆ ಎಷ್ಟೆಷ್ಟೋ ಸಿನಿಮಾಗಳೇ ಬಂದ್ಬಿಟ್ಟಿದೆ. ಸಿನಿಮಾ ಸಂಗೀತ ಎಷ್ಟು ಕಷ್ಟ ಅಂದರೆ, ಸಂಗೀತ ಸಾಧನೆ ಎಷ್ಟು ಕಷ್ಟ ಅಂತ. ಸಾಹಿತ್ಯ ಅಥವಾ ಪರ್ಟಿಕ್ಯುಲರ್ಲಿ ನೀವು ಕೇಳಿದಂಥ ಕವನ, ಕವಿತೆ, ಇದೊಂದು ಸಾಧನೆಯ ವಿಷಯ. ಕಾವ್ಯ ಸಾಧನೆ ಅಂತ ನಾವು ಕೇಳೋದೇ ಇಲ್ಲ. ಸಂಗೀತ ಸಾಧನೆ, ಮಂತ್ರ ಸಾಧನೆ, ಈಜು ಹೊಡೆಯೋದು ಅಂದರೆ ಅದೊಂದು ಸಾಧನೆ ಮಾಡಬೇಕು ಅಂತೀವಿ. ಹೈ ಜಂಪು, ಲಾಂಗ್ ಜಂಪು, ವಾಲಿಬಾಲು, ಫುಟ್ಬಾಲು ಸಾಧನೆ ಮಾಡಬೇಕಪ್ಪ. ದಿನ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಬೇಕು, ಮೈದಾನಕ್ಕೆ ಹೋಗಬೇಕು, ಸಂಗೀತ ಟೀಚರ್ ಹತ್ರ ಹೋಗಿ ಹೇಳಿಸ್ಕೋಬೇಕು. ಆಮೇಲೆ ಹಾಡಬೇಕಾದ್ರೆ ನನಗಿಷ್ಟ ಆದರೂ ಐಸ್ ಕ್ರೀಮ್ ತಿನ್ನಬಾರ್ದು, ಇದು ಲತಾ ಮಂಗೇಶ್ಕರ್ ಹೇಳಿದರು, ಅಥವಾ ಜಾಮೂನ್ ತಿನ್ನಬಾರ್ದು, ಗಂಟ್ಲು ಹಾಳಾಗ ಏನೇನು ಹಾಳಾಗುತ್ತೋ ಅಂದರೆ ಅದಕ್ಕೆಲ್ಲ ಕೆಲವು ಪಥ್ಯಗಳಿದೆ, ಕೆಲವು ನಿಯಮಗಳಿದೆ ಅಂತೆಲ್ಲ ನಾವು ನಂಬಿರೋ ದೇಶ. ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈ ಕವನ ಓದಿದ ತಕ್ಷಣ ನಮ್ಗೆ ಅರ್ಥ ಆಗಬೇಕು ಅಂತ. ನಿಮ್ಮ ಪ್ರಶ್ನೆಗೆ ನಾನು ಹೇಳ್ತಿಲ್ಲ, ಇದನ್ನು ಜನರಲೈಸ್ ಮಾಡಿ ಹೇಳ್ತಾ ಇರೋದು. ಕಾವ್ಯವೆನ್ನುವುದು ಆ ರೀತಿ ಓದಿದ ತಕ್ಷಣ ಅರ್ಥವಾಗುವುದಕ್ಕೆ ನಾವು ಪದ್ಯ ಅಂತ ಕರಿತೀವಿ, ಅದು ವರ್ಸ್ ಅಂತ ಕರಿತೀವಿ. ಸ್ವಲ್ಪ ಸಾಧನೆ ಮಾಡಿ ನಾವು ಕಷ್ಟಪಟ್ಟು ತಿಣುಕಿ ಅಥವಾ ಯಾರ ಹತ್ರನಾದ್ರು ಹೇಳಿಸ್ಕೊಂಡು ನಾವೇ ಮತ್ತೆ ಮನನ ಮಾಡಿಕೊಂಡಾಗ ನಮ್ಗೆ ಯಾವುದು ಹೊಳೆಯುತ್ತೋ ಅದು ಕಾವ್ಯ ಆಗುತ್ತೆ. ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ ಕಾವು ಬೆಳಕಾದಾಗ ಒಂದು ಕವನ ಅಂತ ನರಸಿಂಹಸ್ವಾಮಿ ಒಂದು ಕಡೆ ಹೇಳ್ತಾರೆ. ಹಾಗೆ ಕವನಗಳು ಅಂದರೆ ಬೇಂದ್ರೆಯವ್ರದಕ್ಕೆ ಬಂದರೆ ನೀವು ಕೇಳಿದಂತೆ, ನಾನು 1 ವರ್ಷ ನಾಕುತಂತಿ ಬಗ್ಗೆ ಎಲ್ಲ ಕಡೆ ಮಾತಾಡಿ ಆ ಅನುಭವದಲ್ಲಿ ಹೇಳೋದಾದರೆ, ಗುರುಮುಖೇನ ಕಲಿದೆ ಹೋದರೆ, ಐ ಥಿಂಕ್ ನಾನೇ ಇದನ್ನು ಕನ್ನಡದಲ್ಲಿ ಮೊದಲು ಹೇಳ್ತಿರೋನು ಅನ್ಸುತ್ತೆ, ಗುರುಮುಖೇನ ಬೇಂದ್ರೆ ಕಾವ್ಯವನ್ನು ಕಲೀರಿ. ಗುರುಮುಖೇನ ಅಂದರೆ ಯಾರೋ ಒಬ್ಬರನ್ನ ಗುರುವಾಗಿ ಇಟ್ಕೊಳ್ಳಿ, ಇಲ್ಲ ಬೇಂದ್ರೆ ಅವ್ರನ್ನೇ ಗುರುವಾಗಿ ಇಟ್ಕೊಳ್ಳಿ. ಅಥವಾ ನಿಮಗೆ ಯಾವುದು ಗಣಪತಿ ಬೇಕಾ, ದುರ್ಗಿ ಬೇಕಾ, ವೆಂಕಟೇಶ್ವರ ಸ್ವಾಮಿ ಬೇಕಾ, ರಾಘವೇಂದ್ರ ಸ್ವಾಮಿ ಬೇಕಾ, ಅವ್ರನ್ನೇ ಗುರುವಾಗಿ ಇಟ್ಕೊಳ್ಳಿ. ನಿಮಗೆ ಬೇಕಾಗಿರೋ ಒಂದು ಇಷ್ಟ ದೇವ ಅಂತಾರಲ್ಲ, ದೈವತೆ, ಅದಕ್ಕೆ ನೀವು ಶರಣಾಗತಿ ಹೊಂದಿ, ನನಗೆ ಈ ಕವನ ಅರ್ಥ ಆಗ್ತಿಲ್ವಲ್ಲ ಅಂತ ನಿಮಗೆ ಒಂದು ಹಿಂದಿಲಿ ತಡಪ್ಪನ ಅಂತಾರೆ, ನಿಮ್ಗೊಂಥರ ಕರಳು ಕಿವುಚಿದಂಗೆ ಅನ್ನಿಸ್ಬೇಕು. ಹಾಗೆ ಎಷ್ಟು ಜನಕ್ಕೆ ಅನಿಸುತ್ತೆ, ಈ ಕವನ ನಂಗೆ ಅರ್ಥ ಆಗ್ತಿಲ್ಲ. ಅದೇ ಒಂದು ಸಿನಿಮಾದಲ್ಲಿ ಒಂದು ಯಾವುದೋ ಒಂದು ಸೀನ್ ಅರ್ಥ ಆಗದೆ ಇದ್ರೆ ಎಷ್ಟು ಸತಿ ನಾವು ರಿವೈಂಡ್ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಅಥವಾ ಕಾಂತಾರ ನೋಡಿದಾಗ ಕಟ್ಟಪ್ಪ ಪಾರ್ಟ್ 1ನಲ್ಲಿ, ಸಾರಿ ಬಾಹುಬಲಿನಲ್ಲಿ, ಅವನು ಇವನು ಯಾಕೆ ಕೊಂದ ಇವನನ್ನ ಬಾಹುಬಲಿನ ಅಂತ ಜನ ಎಷ್ಟು ಕಾತರದಿಂದ 1.5 ವರ್ಷ 2 ವರ್ಷ ಕಾದರು. ಆ ಕಾತರ ಬೇಂದ್ರೆ ಕವನಕ್ಕೆ ಕನ್ನಡಿಗರಿಗಿದೆಯಾ? ಕುವೆಂಪು ಕವನಕ್ಕಿದೆಯಾ? ಕನ್ನಡಿಗರಂತ ಅಯೋಗ್ಯರು ಯಾರೂ ಇಲ್ಲ ಈ ವಿಷಯದಲ್ಲಿ. ಇದನ್ನು ಟೆಲಿಕಾಸ್ಟ್ ಮಾಡ್ಬೋದೋ ನಂಗೆ ಗೊತ್ತಿಲ್ಲ, ಆದರೆ ಅನ್ನಿಸ್ತಿರೋದು ನನಗೆ. ಯಾಕೆ ಅಂದರೆ ಇವ್ರಿಗೆ ಟ್ಯಾಗೋರ್ನ ಹೊಗಳ್ತಾರೆ, ಪ್ರೇಮ್ಚಂದ್ ಹೊಗಳ್ತಾರೆ, ದಾಸ್ತೋವ್ಸ್ಕಿ ಹೊಗಳ್ತಾರೆ, ಟಾಲ್ಸ್ಟಾಯ್ನ್ ಹೊಗಳ್ತಾರೆ, ಇನ್ನು ಯಾವ್ಯಾವುದೋ ದೇಶದ ಕವಿಗಳನ್ನು ಹೊಗಳ್ತಾರೆ. ಇಲ್ಲೇ ಮನೆ ಹತ್ರ ಇರೋ ಬೇಂದ್ರೆ ಅವರ ಕವನ ಇವರಿಗೆ ಒಂದು ಬೇಡದ ವಸ್ತು ಅಥವಾ ಭಾಳ ಅಗ್ಗದ ವಸ್ತು. ಬೇಂದ್ರೆ ಅವ್ರನ್ನ ಓದಿದ್ವಿ, ಏನೂ ಅರ್ಥ ಆಗ್ತಿಲ್ಲ, ನಾಕುತಂತಿ ತುಂಬ ಕಷ್ಟ. ಅಂದ್ರೆ ಇದೇ ಅರ್ಥ ಆಗದೆ ಇರೋ ರೀಸನ್ಗೆನೆ ದರಾ ಬೇಂದ್ರೆ ಅವರು ಹೆಚ್ಚು ಸುದ್ದಿಗೆ ಬರಲ್ಲ ಅಂತ ಅನ್ಸುತ್ತಾ? ಇಲ್ಲ, ಇದು ಏನಾಗತ್ತೆ ಗೊತ್ತಾ, ಭುವನದ ಭಾಗ್ಯ ಅಂತ ಹೇಳ್ತಾರೆ. ಅಂದರೆ ಕವನವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅರ್ಥವಾಗದೇ ಇರೋದು ಒಂದು ಪಾರ್ಟ್. ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು ಇದು. ಅರ್ಥ ಓದ್ತೀರಾ, ಅರ್ಥ ಆಗಲ್ಲ, ಅದು ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ. ಕವನ ಓದಿದ್ನಪ್ಪ 1 ಅವರ್, ಏನೂ ಅರ್ಥ ಆಗಲಿಲ್ಲ, ಅದೊಂದು ಎಕ್ಸ್ಪೀರಿಯನ್ಸು, ಎಂಜಾಯ್ ಇಟ್. ಬೇಂದ್ರೆ ಅವರೇನೆ ಅವರ ಅರಳು ಮರಳುನಲ್ಲಿ ಮಹಾಪ್ರಸ್ಥಾನ ಅಂತ ಒಂದು ಕವನ ಬರೆದಿದ್ದಾರೆ. ಅದು
ಯೋಗಿ ಅರವಿಂದ್ರು ಅವರ ಗುರುಗಳು, ಅವರು ತೀರ್ಕೊಂಡಾಗ ದೇಹ ಬಿಟ್ಟಾಗಿ ಬರೆದಿರೋದು. ತುಂಬ ಚೆನ್ನಾಗಿದೆ, ಅದ್ಭುತವಾದ ಕವನ. ಅದಕ್ಕೆ ಅವರು ಒಂದು ಟಿಪ್ಪಣಿ ಬರೆದಿದ್ದಾರೆ, ಕವನಕ್ಕೊಂದು ಟಿಪ್ಪಣಿ ಬೇಂದ್ರೆ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಈ ಕವನದಲ್ಲಿ ಅರ್ಥವಾಗದ ಸಾಲುಗಳನ್ನು ಅರ್ಥವಾಗುವ ಸಾಲುಗಳಿಂದ ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಂದ್ಸಲ ಹೇಳಿ. ಈ ಕವನದಲ್ಲಿ ಅಂದರೆ ಮಹಾಪ್ರಸ್ಥಾನ ಕವನದಲ್ಲಿ ಇರುವ ಅರ್ಥವಾಗದ ಸಾಲುಗಳನ್ನು ಅರ್ಥವಾಗುವ ಸಾಲುಗಳಿಂದ ಅರ್ಥ ಮಾಡಿಕೊಳ್ಳಬೇಕು. 3 ಪೇಜ್ ಕವನ ಇದೆ, ಎಲ್ಲ ಅರ್ಥ ಆಗದೆ ಇರ್ಬೋದು, ಮಧ್ಯ ಒಂದು ಚೂರು ಅರ್ಥ ಆಗತ್ತಲ್ವಾ, ಅದನ್ನ ಇಟ್ಕೊಂಡು ಮಿಕ್ಕಿದ್ದ ತಿಳ್ಕೋಬೇಕು. ಒಂದು ಯಾವುದೋ ಮನೆ ಜಾಗ ಹುಡ್ಕೊಂಡು ಹೋಗ್ತೀರಾ, ಅವ್ರು ಇಲ್ಲಿ ತನಕ ಬಂದ್ಬಿಡಿ, ಮುಂದಕ್ಕೆ ಫೋನ್ ಮಾಡಿ ಅಂದಿರ್ತಾರೆ, ನೆಟ್ವರ್ಕ್ ಹೋಗ್ಬಿಡುತ್ತೆ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಗೂಗಲ್ ಮ್ಯಾಪ್ ಹಾಕಿ ಏನೋ ಮಾಡಿ ಒಟ್ಟಲ್ಲಿ ತಲುಪ್ತಿರಲ್ಲ. ತಲುಪಬೇಕು ಅನ್ನುವ ಹಂಬಲ, ತಲುಪಬೇಕು ಅನ್ನುವ ಹಠ ನಿಮ್ಮಲ್ಲಿ ಇದ್ದಿದ್ರಿಂದ ಒಬ್ಬ ಪ್ರಯಾಣಿಕರಾಗಿ, ಯಾತ್ರಿಕರಾಗಿ ನೀವು ತಲುಪ್ತೀರಾ. ಹಾಗೆ ಬೇಂದ್ರೆಯವರ ಕಾವ್ಯದಲ್ಲಿ ಆ ರೀತಿಯ ಕೆಲವು ಸೂಚನೆಗಳು, ಸಂಕೇತಗಳು ನಾಲ್ಕು ತಂತಿಯಲ್ಲೂ ಇದೆ. ಈಗ ನಾನು ಮೂಲಾಧಾರ, ಗಣಪತಿ ಅಂತೆಲ್ಲ ಒಂಚೂರು ಹೇಳಿದಾಗ ಅದನ್ನ ಇಟ್ಕೊಂಡು ಹೋದ್ರೆ ನಿಮ್ಗೆ ನಾಲ್ಕು ತಂತಿ ಅರ್ಥ ಆಗುತ್ತೆ. ಇನ್ನೊಂದ್ಸತಿ ಓದಿದ್ರೆ ಅರ್ಥ ಆಗುತ್ತೆ. ಅಥವಾ ಯಾರೋ ತಿಳಿದವ್ರ ಜೊತೆ ಕೂತ್ಕೊಂಡು ಹೇಳಿಸ್ಕೊಂಡ್ರೆ ಅಥವಾ ಸಂಭಾಷಣೆ ಮಾಡಿದ್ರೆ, ಸಂವಾದ ಮಾಡಿದ್ರೆ ಅರ್ಥವಾಗುತ್ತೆ. ಅಂದರೆ ನಮಗೊಂದು PUC ನಲ್ಲಿ ಫಿಸಿಕ್ಸ್ ಅರ್ಥ ಆಗಿಲ್ಲ ಅಂದರೆ ಟ್ಯೂಷನ್ಗೆ ಕಳಿಸ್ತೀವಿ ಮಕ್ಕಳನ್ನ. ಬೇಂದ್ರೆ ಕವನಕ್ಕೆ ಟ್ಯೂಷನ್ಗೆ ಕಳಿಸಲ್ವಲ್ಲ, ಕುವೆಂಪು ಅವರ ರಾಮಾಯಣ ದರ್ಶನಂಗೆ ಟ್ಯೂಷನ್ಗೆ ಕಳಿಸಲ್ವಲ್ಲ ಜನನ್ನ. ಇದು ಕನ್ನಡಿಗರ ಸಾಂಸ್ಕೃತಿಕ ದುರವಸ್ಥೆ. ಇನ್ನು ಪಂಪನ್ ಬಗ್ಗೆ ಪಾಠ ಹೇಳಿಸ್ಕೊಳ್ಳೋದು, ರನ್ನನ್ ಬಗ್ಗೆ ಪಾಠ ಹೇಳಿಸ್ಕೊಳ್ಳೋದು ತುಂಬ ದೂರದ ಮಾತಾಯ್ತು. ಹೌದು. ಆಮೇಲೆ ಫ್ಯೂಚರ್ ಜನರೇಷನ್ ಅಂತ ಬಂದಾಗ ಈ ಬೇಂದ್ರೆಯವರ ಪರಿಕಲ್ಪನೆಗಳಾಗಿರ್ಬೋದು, ಅವರ ಕಾವ್ಯದಲ್ಲಿರುವಂಥ ಸಾರ ಆಗಿರ್ಬೋದು, ಅದು ಯಾವ ರೀತಿ ಆ್ಯಪ್ಟ್ ಅಂತ ಅನ್ನಿಸ್ಕೊಳ್ಳುತ್ತೆ? ಅಂದರೆ ಅವರ ಕವನಗಳಿಂದ ಏನೇನು ತಗೊಳ್ಬಹುದು, ಹೌದು ಕಲಿಯಬಹುದಾದಂಥ ವಿಚಾರಗಳು ಅಂತ ಬಂದಾಗ ಅದನ್ನು ಯಾವ ರೀತಿ ಪ್ರಸ್ತುತ ಅಂತ ಕನ್ಸಿಡರ್ ಮಾಡಬಹುದು? ನೋಡಿ, ಬೇಂದ್ರೆ ಕನ್ನಡದ ಒಂಥರ ತುಂಬ ಕೆಚ್ಚದೆಯ ಕವಿ. ಅಂದರೆ ಒಂಥರ ಅವ್ರದ್ದು ವೀರಭಕ್ತಿ ಅಂತ ಕರಿಬೋದು. ಬರೀ ಮೃದುವಾದ ಒಂದು ವಾತ್ಸಲ್ಯ ರೀತಿ ಭಕ್ತಿನೂ ಇದೆ. ವೀರಭಕ್ತಿ ಅಂದರೆ ಜೀವನ ಎಷ್ಟು ಸರ್ತಿ ನನ್ನನ್ನು ಬಗ್ಸಕ್ಕೆ ನೋಡುತ್ತೋ, ಅಂದರೆ ಸೋಲ್ಸಕ್ಕೆ ನೋಡುತ್ತೋ, ನಾನು ಸೋಲೋದಿಲ್ಲ ಅನ್ನೋದು ಒಂದು ಹಠ ಛಲ ಅವರಲ್ಲಿ ಕೂತ್ಬಿಟ್ಟಿದೆ. ಉದಾಹರಣೆಗೆ ಅವ್ರದ್ದೇ ಒಂದು ಕವನದಲ್ಲಿ ಹೇಳೋದು, ನನ್ನ ಮಂಡಲದಲ್ಲಿ ನನ್ನ ಅಂಡಲೆದಾಟ, ಹೊರಗಿನದು ಕಾಟ ಮಾಟ ಅಂತ ಹೇಳ್ತಾರೆ. ಅಂದರೆ ನಾನೊಂದು ಮಂಡಲ ಹಾಕ್ಕೊಂಡ್ಬಿಟ್ಟಿದ್ದೀನಿ, ನಾನು ಇದರೊಳಗೆ ಕೂತಿದ್ದೀನಿ ಮಂಡಲದಲ್ಲಿ, ಹೊರಗಿನ ಯಾವುದು ಬೇಡ ನನಗೆ. ಅಂದರೆ ನಂದೊಂದು ಸಾಧನೆ ಇದೆ, ನಾನು ಹೇಳೋದು ಹೊಸ ಜನ್ರೇಷನ್ಗೆ ಅದು ತುಂಬ ಉಪಯೋಗ. ಇವತ್ತಿನ ಆ್ಯಪ್ಸು, ಆ ಟ್ವಿಟರು, ಇನ್ನೊಂದು ಮತ್ತೊಂದು ಫೇಸ್ಬುಕ್ಕು, ಇನ್ನೊಂದು, ಅದ್ರ ನಡುವೆ ಜನ ಪೂರ್ತಿ ಚದರಿ ಚೆಲ್ಲಾಪಿಲ್ಲಿಯಾಗಿ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರು ಅಂತ ಅವರೇ ಅವರನ್ನು ಹುಡುಗಿ ಹಿಡ್ಕೊಳಕ್ಕಾಗ್ತಿಲ್ಲ ಅಲ್ವಾ. ಒಂದು ನಿಶ್ಚಿತವಾದ ಗುರಿ. ಈಗ ಬೇಂದ್ರೆಗೆ ನಾನು ಕವನ ಬರೆಯೋದೆ, ಸುಮ್ಮನೆ ಇದನ್ನೊಂದು ಕಥೆಯ ಥರ ನಡೆದಿತ್ತು ಅಂತ ಹೇಳೋದಾದರೆ, ಯಾರೋ ಬೇಂದ್ರೆಯವ್ರನ್ನ ಕೇಳಿದ್ರಂತೆ, ನಿಮ್ಮ ಗುರುಗಳು ಯಾರು? ಅನೇಕ ಹೆಸರು. ಇಲ್ಲ, ನಿಮ್ಮ ಪರಮ ಗುರುಗಳು ಯಾರು? ನಮ್ಮ ಪರಮ ಗುರುಗಳು ಯೋಗಿ ಅರವಿಂದ್ರು. ಯೋಗಿ ಅರವಿಂದ್ರು ಕವಿಗಳಲ್ವಾ? ಹೌದು ಕವಿಗಳು. ನೀವು ಕವಿಗಳಲ್ವಾ? ಹೌದು ಅಂತ ಬೇಂದ್ರೆ ಉತ್ತರ ಕೊಟ್ಟರು. ಅಲ್ಲಿಗೆ ಸುಮ್ಮನಾಗಬೇಕಾಗಿತ್ತು ಪ್ರಶ್ನೆ ಕೇಳಿದವರು. ನೀವು ದೊಡ್ಡ ಕವಿನೋ ಅರವಿಂದ್ರು ದೊಡ್ಡ ಕವಿನೋ ಅಂತ ಕೇಳಿದ್ರು. ಬೇಂದ್ರೆ ಅವರಿಗೆ ರೇಗತ್ಬಿಡ್ತು. ಕವನದ ವಿಷಯಕ್ಕೆ ಬಂದರೆ ಮಾತ್ರ ಯಾರೂ ಇಲ್ಲ, ನಾನೇ ಶ್ರೇಷ್ಠ ಕವಿ. ಈ ಒಂದು ಧಾರ್ಷ್ಟ್ಯ ಒಬ್ಬ ಒಳ್ಳೆ ಕವಿಗಿರುತ್ತೆ. ಈ ಆತ್ಮ ಪ್ರತ್ಯಯ, ಅದಕ್ಕೆ ಹಿಂದಿಲಿ ಕನ್ನಡದ ಆತ್ಮ ಪ್ರತ್ಯಯ, ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಓವರ್ ಅಂತ ಇದ್ರೂ ಅಷ್ಟಿರುತ್ತೆ ಅವ್ರಿಗೆ. ಅದು ಇವತ್ತಿನ ಜನಕ್ಕಿಲ್ಲ. ಬೇಂದ್ರೆಯವ್ರ ಕವನದಲ್ಲಿ ಕಲಿಬಹುದಾಗಿರೋದಿದೆ ಅಲ್ವಾ. ಎಷ್ಟೆಷ್ಟು ಕಷ್ಟಗಳು ಬಂದರು, ಅಷ್ಟು ಮಕ್ಕಳು ತೀರ್ಕೊಂಡ್ರು, ಉದ್ಯೋಗ ಇಲ್ಲ, ಬಡತನ, ಅವರು ಕವನದಲ್ಲಿ ಮಾತ್ರ ಏನೂ ಆಗಲೇ ಇಲ್ವೇನೋ ಅನ್ನೋಷ್ಟು ಮೃದುವಾಗಿರುವ ಒಂದು ಸುಂದರವಾಗಿರುವಂಥ ಮಾತುಗಳನ್ನು ಅವರು ಬರೀತಿರ್ತಾರೆ ಅಲ್ವಾ. ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಅಂತ ಕವನ ಬರೀತಾರೆ. ರೇಷ್ಮೆ ಪಕ್ಕನಯ್ಯ, ಮುಟ್ಟಲಾರೆ ಭಯ, ಎಷ್ಟು ಸಾಫ್ಟ್ ಆಗಿರೋ ಫೀಲಿಂಗ್ಸು ಬರುವಂಥ ರೀತಿ ಪದ್ಯಗಳನ್ನು ಬರೀತಾರೆ. ಅಂದರೆ ನಾವು ಹೊರಗಿನ ಜೀವನ ಅಲ್ಲದೆ ಇನ್ನೊಂದು ಜೀವನವನ್ನು ಬದುಕಬೇಕು. ಬೇಂದ್ರೆಯಿಂದ ಕಲಿಬಹುದಾದದ್ದು. ನನ್ನ ಹೊರಗಿನ ಜೀವನ ಈ ಬಟ್ಟೆ ಬರೆ ವೇಷಭೂಷಣ ಏನು ಬೇಕಾದ್ರೂ ಇರಲಿ, ನನ್ನ ಆಯಸ್ಸು ವಯಸ್ಸು ಏನು ಬೇಕಾದ್ರೂ ಇರಲಿ, ಒಳಗಡೆ ಒಂದು ವಿಸ್ಮಯ, ಒಳಗಡೆ ಒಂದು ಭಕ್ತಿ, ಒಳಗಡೆ ಒಂದು ಪರಾಕ್ರಮ, ಜೀವನವನ್ನು ಎದುರಿಸುವ ಪರಾಕ್ರಮ ಇದೆ ಅಲ್ವಾ, ಅದು ಬೇಂದ್ರೆಯವರಿಂದ ಕಲಿಯುವಂಥದ್ದು. ಅವರೇ ಅದೇ ಕವನ ಹೇಳಿದ್ನಲ್ಲ, ನಕ್ಷೆ ನೋಡಿ ಇವಾಗ ಹೇಳಿದ್ನಲ್ಲ ಮಂಡಲ ಅಂತ, ಅದರಲ್ಲೇ ಇನ್ನೊಂದು ಸಾಲು ಹೇಳ್ತಾರೆ, ನಕ್ಷೆ ನೋಡಿ ತಡಕಾಡದಿರು ನಕ್ಷತ್ರ ಲೋಕವನ್ನು, ತೊಂಡು ಮೇವರಿಗೆ ದಾರಿ ಕೇಳದಿರು 10 ದುರ್ಗವನ್ನು. ಅಂದರೆ ನಕ್ಷೆ ನೋಡಿಕೊಂಡು ನೀನು ನಕ್ಷತ್ರ ಲೋಕ ಆಗಲ್ಲ. ನಕ್ಷೆ ಇರೋದು ಭೂಮಿ ಮೇಲಿಗೆ, ಮ್ಯಾಪ್ ಇರೋದು ಭೂಮಿಗೆ, ಆಕಾಶಕ್ಕಿಲ್ಲ. ಇಲ್ಲಿ ನೋಡ್ಕೊಂಡು ನೀನು ಆಕಾಶದ ಕಡೆ ಹೋಗೋಕ್ಕಾಗಲ್ಲ. ಆಮೇಲೆ ಬೆಟ್ಟಗುಡ್ಡದ ಕೆಳಗಡೆನಲ್ಲಿ ಈ ಹಸು ಕರುಗಳು ಎಲ್ಲ ಏನೋ ಒಂದಷ್ಟು ಹುಲ್ ಮೇಯ್ಕೊಂಡಿರುತ್ತೆ. ಅದನ್ನು ನೀನು ಬೆಟ್ಟದ ಮೇಲೆ ಏನಿದೆ ಅಂದರೆ ಅದಕ್ಕೆ ಗೊತ್ತಿಲ್ಲ. ಅದು ಯಾವತ್ತೂ ಶಿಖರಗಾಮಿ ಅಲ್ಲ. ಮನುಷ್ಯ ಎತ್ತೆತ್ತರಕ್ಕೆ ಹೋಗ್ತಿರ್ತಾನೆ ಯಾವತ್ತೂ ಊರ್ಧ್ವಗಾಮಿ. ಮನುಷ್ಯನ ಡೆಫಿನಿಷನ್ನೇ ಊರ್ಧ್ವಗಾಮಿ.
ಅಸೆಂಟ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಮನುಷ್ಯನ ಉದ್ದೇಶನೇ ಅಸೆಂಟ್ ಆಫ್ ಮ್ಯಾನ್. ಮೇಲ್ಮೇಲಿಕ್ಕೆ ಹೋಗ್ತಾ ಇರಬೇಕು ನಾವು, ಮುಂದಕ್ಕೆಲ್ಲ. ಈಗ ಎಲ್ಲ ಸಮಾಜದಲ್ಲಿ ಅಪ್ಪ ಅಮ್ಮ ಗುರು ಹಿರಿಯರು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಬೇಂದ್ರೆ ಮುಂದೆ ಬಂದು ನಿಂತಿಲ್ಲ. ಮುಂದೆ ಬಂದ ಅಂದರೆ ಒಂದು ಕಾರ್ ಇದ್ದರೆ 2 ಕಾರ್ ತಗೋ, ಅರ್ಧ kg ಚಿನ್ನ ಇದ್ದರೆ ಇವಾಗ ತುಂಬ ಚಿನ್ನ ಕಾಸ್ಟ್ಲಿ, ಸಂಪತ್ತು ಹೆಚ್ಚು ಜಾಸ್ತಿ ಮಾಡ್ಕೊಳ್ಳೋದೇ. ಮಾಡ್ಕೋ ಅಂತ. ಅದಲ್ಲ, ನೀನು ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದಕ್ಕಿಂತ ಮುಂದಿನ ಜನ್ಮದಲ್ಲಿ ಇನ್ನೂ ಊರ್ಧ್ವಮುಖವಾಗಿ ಇನ್ನೂ ಎತ್ತೆತ್ತರಕ್ಕೆ ನೀನು ಹೋಗಬೇಕು ಅನ್ನುವ ಒಂದು ಸಂದೇಶವನ್ನು ಅವರು ಈ ಪದ್ಯ ಇವಾಗ ಹೇಳಿದ್ನಲ್ಲ, ತೊಂಡು ಮೇವರಿಗೆ ದಾರಿ ಕೇಳದಿರು 10 ದುರ್ಗವನ್ನು ಅಂತ. ನಿನಗೆ ದೇವರು ಒಂದು 10ಕ್ಕೊಂದು ಬೆಟ್ಟ ಕೊಟ್ಟಿದ್ದಾನೆ, ಒಂದು ಪರ್ವತ ಕೊಟ್ಟಿದ್ದಾನೆ, ಕೋಟೆ ಕೊಟ್ಟಿದ್ದಾನೆ. ಅದನ್ನು ನೀನೇ ಹತ್ತಬೇಕು. ಹತ್ತಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಜನ್ಮ ಆಗುತ್ತೆ, ಮತ್ತೆ ಹತ್ತಬೇಕಾಗತ್ತೆ. ಇದನ್ನು ಅವರು ರಮಣರ ಮೂಲಕ, ಅಂದರೆ ರಮಣ ಮಹರ್ಷಿಗಳ ಮೂಲಕ, ಅರವಿಂದ್ರ ಮೂಲಕ, ಬೇರೆ ಬೇರೆ ಗುರುಗಳ ಮೂಲಕ ಅವರು ಕಂಡುಕೊಂಡಿದ್ದು ಇದನ್ನು. ಅಂದರೆ ಭಕ್ತಿನೂ ಇರಬೇಕು, ಜೊತೆಗೆ ಒಂದು ಪರಾಕ್ರಮ, ಅಂದರೆ ಒಂದು ಬಡಿದಾಡುವ, ಒಂದು ಸೆಣಸಾಟ ಮಾಡುವ ಒಂದು ಶಕ್ತಿನೂ ಇರಬೇಕು. ಇದು ಅವರ ಒಂದೊಂದು ಕವನಗಳಲ್ಲೂ ಕಾಣಿಸುತ್ತೆ. ಈಗ ಅವರ ಆದರ್ಶಗಳು ತುಂಬಾ ಅನೇಕ ವಿಚಾರಗಳಲ್ಲಿ ಅಳವಡಿಸ್ಕೊಳ್ಬಹುದಾಗತ್ತೆ. ಆದ್ರೆ ಬೇಂದ್ರೆ ಅವರನ್ನ ನಾವು ಈಗ ಪ್ರಸ್ತುತ ಉಳಿಸ್ಕೊಳ್ಳೋದು ಹೇಗೆ, ಜನಮಾನಸಕ್ಕೆ ಮತ್ತೆ ಅದನ್ನ ಕೊಂಡೊಯ್ಯೋದಾದ್ರೂ ಹೇಗೆ ಅಂತ? ನೋಡಿ, ಯಾವುದೇ ಕವಿ, ಬೇಂದ್ರನೇ ಆಗಲಿ, ಕಾಳಿದಾಸನೇ ಆಗಲಿ, ಅಥವಾ ಕುಮಾರವ್ಯಾಸನೇ ಆಗಲಿ, ಪಂಪನೇ ಆಗಲಿ, ಅವ್ರನ್ನ ಉಳಿಸ್ಕೊಳ್ಳೋದು ಏಕೈಕ ದಾರಿ ಅಂದರೆ ಅವ್ರನ್ನ ಓದೋದು, ಅವ್ರನ್ನ ಪ್ರೀತಿಯಿಂದ ಓದೋದು. ಈಗ ಸಂಗೀತವನ್ನು ಉಳಿಸ್ಕೊಳ್ಳೋಕೆ ದಾರಿ ಏನು ಅಂದರೆ ಸಂಗೀತ ಕಲಿಯೋದು, ಹೌದು. ಸಂಗೀತ ಹಾಡೋದು, ಹಾಡಕ್ಕೆ ಬರಲಿಲ್ಲ ಅಂದರೂ ಕೇಳಿಸ್ಕೊಳ್ಳೋದು, 4 ಜನಕ್ಕೆ ಕೇಳೋಕ್ಕೆ ಎಂಕರೇಜ್ಮೆಂಟ್ ಕೊಡುವಂಥದ್ದು ಅಲ್ವಾ, ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ, ಅದೇ ಕೆಲಸವನ್ನು ನಾವು ಬೇಂದ್ರೆ ಅವರಿಗೆ ಮಾಡಬೇಕು. ಅಂದರೆ ಬೇಂದ್ರೆ ಅವರ ಕವನ ಸಂಕಲನಗಳನ್ನು ಮೊದಲು ನಾವು ಖರೀದಿ ಮಾಡಿ ಇಟ್ಕೊಳ್ಳೋದು, ಸಮಯಗಳು ಬಂದಾಗ ಅದನ್ನು ಓದೋದು, ಸಮಯ ಸಂದರ್ಭಗಳಲ್ಲಿ ನಾವು ಅದನ್ನು ಎಂಜಾಯ್ ಮಾಡೋದಲ್ಲದೆ ಬೇರೆಯವ್ರಿಗೂ ಅದನ್ನು ಓದಿ ಹೇಳೋದು, ಮತ್ತು ಅದನ್ನು ಒಂದು ರೀತಿ ಗುಣಮಟ್ಟದ ಚರ್ಚೆಯನ್ನು ಒಂದು ಸಣ್ಣ ಗುಂಪುಗಳಲ್ಲಾದರೂ ಮಾಡುವಂಥದ್ದು. ಬಹಳ 100 ಜನ ಇರಬೇಕಾಗಿಲ್ಲ, ಒಂದು ಸಣ್ಣದು 10 ಜನ 20 ಜನ, ಯಾರ್ದೋ ಮನೆಯಲ್ಲೋ, ಅಪಾರ್ಟ್ಮೆಂಟಲ್ಲೋ, ಯಾರ್ದೋ ತೋಟದಲ್ಲೋ, ಇನ್ನೊಂದು ಎಲ್ಲಿ ಅವ್ರಿಗೆ ಅನುಕೂಲವೋ ಅಲ್ಲಿ ಸೇರಿಕೊಂಡು ಅವ್ರ ಕವನಗಳನ್ನು ಓದೋದು, ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅದನ್ನು ಎಂಜಾಯ್ ಮಾಡೋದು. ಈ ಕೆಲಸ ಮಾಡೋದ್ರಿಂದನೇ ಒಂದು ಸಾಹಿತ್ಯಕ್ಕೆ ನಾವು ನಿಜವಾದ ರೀತಿ ನಮ್ಮನ್ನು ಜೋಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ತಾವು ಎಷ್ಟು ಉಪನ್ಯಾಸಗಳಲ್ಲಿ ದರಾ ಬೇಂದ್ರೆ ಅವರ ವಿಚಾರವಾಗಿ, ಅವರ ಕವನ ಸಂಕಲನದ ವಿಚಾರವಾಗಿ ತುಂಬಾ ವಿಚಾರಗಳನ್ನ ಹೇಳ್ತಾ ಇರ್ತೀರಾ. ಒಂದಷ್ಟು ಅಂಶಗಳಂತೂ ಪ್ರಭಾವ ಬೀರಿದ್ದೇ ಇರುತ್ತೆ. ಸೊ ಅಂಥ ಒಂದು ಪ್ರಭಾವ ಬೀರಿದ ವಿಚಾರ ಅಂತ ಬಂದಾಗ ಯಾವುದು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಬೇಂದ್ರೆ ಅವ್ರ ಪ್ರಭಾವ ನನ್ನ ಮೇಲೆ ಹಾ, ಆಗಿರೋದು. ಹಾ. ಬೇಂದ್ರೆ ಅವ್ರದ್ದು ಒಂದು ಅಂತಲ್ಲ, 2 ಅಂತಲ್ಲ, ಒಟ್ಟು ನನಗೆ ಬೇಂದ್ರೆ ಅವರಲ್ಲಿ ಕಂಡುಬರುವಂಥ ಹೊಸತನ ಇದೆ ಅಲ್ವಾ. ಅಂದರೆ ಒಂದೊಂದು ಸತಿ ಓದಿದ್ರೂ ಒಂದು ಹೊಸ ಅರ್ಥ ಕೊಡುತ್ತೆ. ಆಮೇಲೆ ಒಬ್ಬ ಮನುಷ್ಯ ಇಷ್ಟೊಂದು ಸಬ್ಜೆಕ್ಟ್ಗಳ ಮೇಲೆ ಕವನ ಬರೀಬಹುದಾ? ದೊಡ್ಡ ದೊಡ್ಡ ಕವಿಗಳು ಕನ್ನಡದಲ್ಲಿದ್ದಾರೆ, ನಾನು ಇಲ್ಲ ಅಂತ ಖಂಡಿತ ಹೇಳ್ತಿಲ್ಲ. ಅಂದರೆ ಆ ವೆರೈಟಿ ಇದೆಯಲ್ವ. ಒಬ್ಬ ಇಂಗ್ಲೀಷ್ನಲ್ಲಿ ಬೆನ್ ಜಾನ್ಸನ್ ಅಂತ ಒಬ್ಬ ವಿಮರ್ಶಕ, ಅವನು ಶೇಕ್ಸ್ಪಿಯರ್ ಬಗ್ಗೆ ಒಂದು ಹೇಳ್ತಾನೆ, ಹಿಯರ್ ಈಸ್ ಗಾಡ್ಸ್ ಪ್ಲೆಂಟಿ. ಇಲ್ಲಿ ದೇವರು ತುಂಬಿ ತುಂಬಿ ಕೊಟ್ಟಿದ್ದಾನೆ ಅಂತ ಹೇಳಿ, ಫಲ ಸಮೃದ್ಧವಾಗಿ ಕೊಟ್ಟಿದ್ದಾನೆ. ಹಾಗೆ ಕನ್ನಡದ ಒಂದು ಸಮೃದ್ಧವಾದ ಕಾವ್ಯವೃಕ್ಷ ಬೇಂದ್ರೆ. ಅಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಬೇಕಾದರೂ ಬೇಂದ್ರೆ ಅವ್ರನ್ನ ಓದಿದರೆ ನಿಮ್ಗೊಂದು ಸ್ಫೂರ್ತಿ ಬರುತ್ತೆ, ನಿಮಗೊಂದು ಹೊಸ ಇದು ಬರುತ್ತೆ. ಈ ಉದಾಹರಣೆಗೆ ಪವನದಂತೆ ಪಾವನ ಅಂತ ಇರ್ಬೋದು, ಅಥವಾ ಜೀವನವೆಲ್ಲ ಪಾವನ ಅನ್ನೋದ್ರ ಮಾತು. ಅಂದರೆ ಯಾವುದೂ ಚಿಕ್ಕದಿಲ್ಲ, ಯಾವುದೂ ದೊಡ್ಡದಿಲ್ಲ, ಎಲ್ಲದೂ ಸೇಕ್ರೆಡ್. ಸೇಕ್ರೆಡ್ ಅಂದರೆ ಕೇವಲ ದೇವ್ರ ಮನೆ, ದೇವರ ಪೂಜೆ ಮಾಡುವಾಗ ಮಾಡುವಂಥ ಒಂದಷ್ಟು ರಿಚುವಲ್ಸು ಅಷ್ಟು ಮಾತ್ರ ಪವಿತ್ರವಾದ್ದಲ್ಲ. ನಾನೊಂದು ಕನ್ನಡಕನ ಹೆಂಗೆ ಇಟ್ಕೊಂಡಿರ್ತೀನಿ ಅನ್ನೋದು ಪವಿತ್ರವೇ, ನನ್ನ ಮೊಬೈಲ್ನ ನಾನು ಹೇಗೆ ಬಳಸ್ತೀನಿ ಅನ್ನೋದು ಪವಿತ್ರವೇ ಅಲ್ವಾ, ನಾನು ಯಾರ್ದೋ ಕರೆ ಸ್ವೀಕರಿಸಿ ಅವ್ರ ಜೊತೆ ಹೇಗೆ ಮಾತನಾಡ್ತೀನಿ ಅಥವಾ ಮಾತನಾಡಲ್ಲ ಅನ್ನೋದು ಎಲ್ಲವೂ ಕೂಡ, ಜೀವನವೆಲ್ಲವೂ ಪವಿತ್ರವಾದ್ದೇ. ಇದನ್ನು ಅವ್ರು ಕಲ್ತ್ಕೊಂಡಿದ್ದು ಅವರ ಗುರುಗಳಾದ ಅರವಿಂದ್ರಿಂದ. ಅರವಿಂದರು ಕೂಡ ನಮ್ಮ ಕನ್ನಡಿಗರು ಹೆಚ್ಚು ಇನ್ನೂ ಅಭ್ಯಾಸ ಮಾಡಬೇಕಾದಂಥ ಒಬ್ಬ ಮಹಾಪುರುಷ. ನಮಗೆ ಗಾಂಧಿ ಗೊತ್ತು ಅಥವಾ ಇನ್ನೊಬ್ರು ಗೊತ್ತು, ಅರವಿಂದರು ಅಷ್ಟು ಗೊತ್ತಿಲ್ಲ. ಅರವಿಂದರು ಯಾಕೆ ಹೇಳಿದೆ ಅಂದರೆ, ಅವರೊಂದು ಮಾತು ಹೇಳ್ತಾರೆ, ಆಲ್ ಲೈಫ್ ಈಸ್ ಯೋಗ ಅಂತ. ಜೀವನವೆಲ್ಲವೂ ಯೋಗ. ನೀವೊಂದು ಸಂದರ್ಶನ ಮಾಡಿ, ಸಂಭಾಷಣೆ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ, ಏನೇ ಕೆಲಸ ಮಾಡಿ, ಕೃಷಿ ಮಾಡಿ, ವ್ಯಾಪಾರ ಮಾಡಿ, ಪ್ರತಿಯೊಂದು ಕೆಲಸವೂ ಯೋಗ. ಯೋಗ ಅಂದರೆ ಕೇವಲ 1 ಗಂಟೆ ಮಾಡುವ ಧ್ಯಾನ, ಮೆಡಿಟೇಷನ್ನು, ಅದು ಮಾತ್ರ ಯೋಗ ಅಲ್ಲ. ಹಾಗಾಗಿ ಬೇಂದ್ರೆ ಅವರಲ್ಲಿ ನಾವು ಕಲಿಯುವಂಥದ್ದು ಏನು ಅಂದರೆ, ನನಗೆ ಅನಿಸಿದ್ದು ಅಂದರೆ, ಇದೆಲ್ಲವೂ ಕೂಡ ಯೋಗದ್ದೇ ಒಂದು ಭಾಗ ಇದು ಅಂತ ತಗೊಂಡ್ರೆ, ಮತ್ತು ಈ ಎಲ್ಲ ಅನುಭವಗಳು ನಮ್ಗೆ ಯಾಕೆ ಬರ್ತಾ ಇದೆ ಅಂದರೆ, ಕಷ್ಟವೇ ಇರಲಿ, ಸುಖವೇ ಇರಲಿ, ಇನ್ನೊಂದಿರಲಿ, ನಮ್ಮನ್ನು ಅದು ಪಾಕ ಮಾಡೋಕ್ಕೆ ಬರ್ತಾ ಇದೆ, ನಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಬರ್ತಾ ಇದೆ. ಅರವಿಂದ್ರದ್ದೇ ಒಂದು ಮಾತಿದೆ, ಪೇಯ್ನ್ ಈಸ್ ದಿ ಹ್ಯಾಮರ್ ಆಫ್ ಗಾಡ್.
ಸಾವಿತ್ರಿನಲ್ಲಿ ಅವ್ರು ಹೇಳೋದು, ಲೈಫ್ ಡಿವೈನಲ್ಲಿ ಹೇಳೋ ಮಾತು ಸಾವಿತ್ರಿಲಿ, ಪೈನ್ ಇಸ್ ದಿ ಹ್ಯಾಮರ್ ಆಫ್ ಗಾಡ್. ಅಂದರೆ ನೋವು ಅನ್ನೋದು ಏನು ಅಂದರೆ ದೇವರು ನಮಗೆ ಕೊಡುವ ಒಂದು ಸುತ್ತಿಗೆ ಪೆಟ್ಟು. ಕೊಟ್ಟು ಬಡದು ನಮ್ಮನ್ನು ಸರಿ ಎಚ್ಚೆತ್ಕೊಂಡು ಸರಿ ಮಾಡ್ತಾ ಇರ್ತಾನೆ, ಒಂದು ಶೇಪ್ ಕೊಡ್ತಾ ಇರ್ತಾರೆ ಅಂತ. ಹಾಗಾಗಿ ಜೀವನದಲ್ಲಿ ನಮಗೆ ಬರುವಂಥ ನೋವನ್ನು ನಾವು ತಗೊಳ್ಬೇಕಾಗಿರೋದು ಗೋಳಾಟದ ದೃಷ್ಟಿಯಿಂದಲ್ಲ. ಇದು ನನಗೆ ಯಾಕೆ ಬರ್ತಾ ಇದೆ ಅಂದರೆ ಐ ಡಿಸರ್ವ್ ಇಟ್, ಅದು ಬರಲಿ, ಅದು ಬಂದ ಮೇಲೆ ಅದನ್ನು ಫೇಸ್ ಮಾಡಿ ನಾನು ಮುಂದಕ್ಕೂ ನಾನು ಜಯಿಸ್ಕೊಂಡು ಹೋಗುವ ಶಕ್ತಿ ನನಗೆ ಆ ದೈವ ಕೊಡಲಿ ಅನ್ನುವುದನ್ನು ಬೇಂದ್ರೆಯವರ ಪ್ರತಿಯೊಂದು ಸಾಲುಗಳಲ್ಲೂ ಕಾಣುತ್ತೆ. ಈ ಉದಾಹರಣೆಗೆ ಅವರು ಕೊನೆಯಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಒಬ್ರು ನರ್ಸ್ ಇರ್ತಾರೆ, ಏನು ಅವ್ರ ಹೆಸರು ಅಂದರೆ ಸಾವಿತ್ರಿ ಅಂತ ಹೇಳ್ತಾರೆ. ಆಕೆ ಬಾಂಬೆ ಹರ್ಕಿಶನ್ ಆಸ್ಪತ್ರೆಯಲ್ಲಿ ಇರ್ತಾರೆ. ಸರಿ ಇದೆ ಬಿಡು, ಅದಕ್ಕೆ ನಾನು ಬಂದಿರೋದಿಲ್ಲಿ ಅಂತ. ಅಂದರೆ ಸಾವಿತ್ರಿ ಅಂದರೆ ಒಂದು ಸಾವಿತ್ರಿ, ಸಾವು ಇದೆ. ಇನ್ನೊಂದು ಸಾವಿತ್ರಿ ಅನ್ನೋದು ಪುರಾಣಗಳಲ್ಲಿ ಬರುವ ಒಬ್ಬ ದೊಡ್ಡ ಇವಳು ಧೀರ ಮಹಿಳೆ. ಅವಳು ಗಂಡ ಸತ್ಯವಾನ್ ಸತ್ತಿದ್ದಾಗ ಯಮನ ಜೊತೆ ಸಂವಾದ ಮಾಡಿ ಗಂಡನನ್ನ ಬದುಸ್ಕೊಂತಾಳೆ. ಅದೇನೇ ಅರವಿಂದರ ಸಾವಿತ್ರಿ ಕಾವ್ಯದ ವಸ್ತು. ಆ ಅರವಿಂದ್ರ ಇವ್ರಿಗೆ ಗುರುಗಳು. ಹಾಗಾಗಿ ಅವ್ರು ಹೇಳೋದು ಸತ್ಯವಾನ್ಗೆ ಸಾವಿತ್ರಿ ಅಂತ. ಅಂದರೆ ಸತ್ಯವಾನ್ಗೆ ಸರಿಯಾದ ಜೋಡಿ ಸಾವಿತ್ರಿ ಅಂತ. ಸಾವಿತ್ರಿ ಇದೆ ಅಲ್ವಾ, ಅದನ್ನು ಬದಲಾಯಿಸ್ಕೊಳ್ಳೋದು ಹೆಂಗೆ? ಅದು ಸಾವಿತ್ರಿಯಿಂದಲಿದೆ. ಸಾವಿತ್ರಿ ಅಂದರೆ ಇನ್ನೊಂದು ಅರ್ಥ ಸವಿತ್ರು ಅಂದರೆ ಸೂರ್ಯ. ಹೆಣ್ಮಕ್ಳಿಗೆ ಸಾವಿತ್ರಿ ಅಂತ ಹೆಸರಿಡ್ತಾರೆ. ಸಾವಿತ್ರಿ ಅಂತ ಹೇಳಿದ್ರೆ ಅದು ಬೆಳಕಿನ ಸವಿತಾ, ಬೆಳಕಿನ ಒಂದು ಸಂಕೇತ. ಎಲ್ಲಿ ನಮಗೆ ಸಾವಿದೆಯೋ ಸಾವನ್ನು ದಾಟೋದಕ್ಕೆ ನೀವು ಬೆಳಕಿನ ಉಪಾಸನೆಯನ್ನು, ಅಂದರೆ ಒಳ್ಳೆಯತನದ ಸತ್ವಭರಿತವಾದ ವಿಚಾರಗಳನ್ನು ಉಪಾಸನೆ ಮಾಡಬೇಕು. ಹೊರತು ಸಾವಿಗೆ ಹೆದರೋದಲ್ಲಿ ಯಾವ ಅರ್ಥವೂ ಇಲ್ಲ. ಇದನ್ನು ಬೇಂದ್ರೆ ಅವರೆಲ್ಲ ಕವನಗಳಲ್ಲೂ ಹೇಳ್ತಾರೆ. ಕೊನೆಯದಾಗಿ ಹೇಳ್ಬೇಕಾದ್ರೆ ಬೇಂದ್ರೆಯವ್ರದ್ದು ಒಂದು ಮಾತು, ನಾನು ಇರಲು ಬಂದ ಕವಿಯೇ ಹೊರತು ಹೋಗಲು ಬಂದ ಕವಿಯಲ್ಲ. ಅಂದರೆ ಅನೇಕ ಕವಿಗಳು ಬಂದಿದ್ದಾರೆ ಈ ಭೂಮಿನಲ್ಲಿ ಅಥವಾ ಕರ್ನಾಟಕದಲ್ಲಿ, ಹೊರಟೋದ್ರು, ಮರ್ತೋದ್ರು. ನಾನು ಬಂದಿರೋದು ಇರಕ್ಕೆ. ಅಂದರೆ ನಾನು ಯಾವಾಗಲೂ ಇಲ್ಲಿ ಇರ್ತೀನಿ. ನಾನು ಶರೀರದಲ್ಲಿ ಇರ್ತೀನೋ ಬಿಡ್ತೀನೋ ಅದು ಬೇರೆ ವಿಷಯ. ನಾನು ಯಾವಾಗಲೂ ಕೂಡ ಇಲ್ಲಿ ಇರ್ತೀನಿ ಅಂತ ಅವ್ರು ಹೇಳ್ತಾರಲ್ವಾ, ಅದೇ ನಮಗೆ ಭಾಳ ದೊಡ್ಡ ಭರವಸೆ. ಬೇಂದ್ರೆಯವರ ಕಾವ್ಯದಿಂದ ನಾವು ಪಡಿಬೋದಾಗಿರೋ ಸ್ಫೂರ್ತಿ ಏನು ಅಂದರೆ ನ ದೈನ್ಯಂ ನ ಪಲಾಯನಂ ಅಂತ ಹೇಳ್ತಾರೆ. ಅಂದರೆ ಜೀವನದಲ್ಲಿ ಏನು ಬಂದರೂ ನಾವು ದೈನ್ಯತೆ ಇಟ್ಕೊಳ್ಳೋಗೋದಿಲ್ಲ. ಅಂದರೆ ಗೋಗರಿಯೋದು, ಗೋಳಾಡೋದು ಅವಶ್ಯಕತೆ ಇಲ್ಲ. ನ ಪಲಾಯನಂ, ನಾವು ಯಾವುದಕ್ಕೂ ಹೆದರ್ಕೊಂಡ್ಬಿಟ್ಟು ಅದರಿಂದ ತಪ್ಪಿಸ್ಕೊಂಡು ಹೋಗುವ ಯಾವ ಇದು ಬೇಕಾಗಿಲ್ಲ. ಎಲ್ಲವನ್ನೂ ತಗೊಳ್ಳಿತ್ತು, ಎಲ್ಲ ಅನುಭವಗಳನ್ನು ತಗೊಂಡು ನಾವು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಮತ್ತು ಬಹಳ ಮುಖ್ಯವಾಗಿ ಅವ್ರಿಂದ ತಗೊಳ್ಬೋದಾಗಿರೋದೇನು ಅಂದರೆ, ನಾವು ಕನಸನ್ನು ತುಂಬ ಸೀರಿಯಸ್ ಆಗಿ ಗ್ರಹಿಸಲ್ಲ. ಕನಸಿನ ಬಗ್ಗೆ ಯಾರೋ ಸೈಕಾಲಜಿಸ್ಟ್ ಬರೆದಿದ್ದ ಪುಸ್ತಕ ಈಗಿನ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಓದ್ತಾರೆ, ಅದೆಲ್ಲ ಗೊತ್ತು ನನಗೆ. ಅದಷ್ಟೇ ಅಲ್ಲ, ಎಷ್ಟು ವೈವಿಧ್ಯಮಯವಾಗಿದೆ ಕನಸಿನ ಜಗತ್ತು ಅನ್ನೋದನ್ನು ನೋಡಬೇಕಾದ್ರೆ ಬೇಂದ್ರೆಯವರ ಕವನಗಳನ್ನು ನೋಡಬೇಕು. ಕಲ್ಪವೃಕ್ಷ ವೃಂದಾವನಗಳಲ್ಲಿ ಹೇಗೆ ಹೊರಟು ಬಂದೆ ಅಂತ ಒಂದು ಕವನ ಇದೆ. ಆಮೇಲೆ ಕನಸಿನೊಳಗೊಂದು ಕನಸು ಅನ್ನೋ ಕವನ ಇದೆ. ಈ ಥರ ಕನಸನ್ನು ಇಟ್ಕೊಂಡು ಅದರಲ್ಲೊಂದು ಮುಂದಿನ ಜೀವನದ ಕೆಲವು ಸಂಕೇತಗಳು ಕನಸಿನಲ್ಲಿರುತ್ತೆ. ನಮ್ಮ ಜೀವನ ಅಥವಾ ಪ್ರಪಂಚದ ಜೀವನದ ಕೆಲವು ಮುನ್ಸೂಚನೆಗಳು ಕನಸಿನಲ್ಲಿರುತ್ತೆ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದರು. ಆ ದೃಷ್ಟಿಯಿಂದ ಕೂಡ ಬೇಂದ್ರೆ ಅವರ ಕವನಗಳು ನಮಗೆ ಒಂದು ಭರವಸೆಯನ್ನು ಕೊಡುತ್ತೆ. ಮತ್ತು ಜೀವನದಲ್ಲಿ ಮನುಷ್ಯ ಏನನ್ನ ಮಾಡಿದ್ರೂ ಅವನನ್ನು ಸೋಲ್ಸೋಕ್ಕಾಗಲ್ಲ ಅಂತ. ಅಂದರೆ ಅವನು ಎಂದಾದರೂ ಕೂಡ ಮನುಷ್ಯ ಮತ್ತೆ ಎದ್ದು ಬರ್ತಾನೆ. ಉದಾಹರಣೆಗೆ ಅವ್ರದ್ದೇ ಒಂದು ಕವನ ಇದೆ, ಬಂದದ ಬೆಳಕಿನ ಹೊಳಿ ಮೈ ತೊಳಿ ಅಂತ ನಮ್ಮ ಹಳ್ಳಿಗಳ ಕಡೆ ಹೇಳ್ತಾರೆ. ಮೈ ತೊಳ್ಕೊಳ್ಳೋದು, ಸ್ನಾನ ಮಾಡೋದು ಅಂತ. ಸೂರ್ಯನ ಹೊಳೆ ಬಂದಿದೆ, ಸೂರ್ಯನ ಬೆಳಕಿನಲ್ಲಿ ನೀನು. ಅವ್ರದ್ದೇ ಇನ್ನೊಂದು ಕವನ ಇದೆ, ಇದು ಮಳೆ, ಇದ್ರ ಬಗ್ಗೆ ಸೂರ್ಯನದಾದರೆ ಮಳೆ ಬಗ್ಗೆ. ಮಳೆ ಬರುವ ಕಾಲಕ್ಕೆ ಒಳಗ್ಯಾಕ ಕುಂತೀಯ, ಇಳೆಯೊಡನೆ ಝಳಕ ಆಡೋಣು, ಇಳೆಯೊಡನೆ ಝಳಕ ಆಡೋಣು, ಮೊಡಗಳ ಆಟ ನೋಡೋಣು. ಏನು ಹೊರಗಡೆ ಒಳಗಡೆ ಕೂತ್ಕೊಂಡಿದೆಯಾ, ಆಚೆ ಬಾ, ಮೈ ನೆನಿಲಿ ಮಳೆನಲ್ಲಿ, ಆನಂದವಾಗಿರುವಂಥ ಈ ಒಂದು ಮುಕ್ತವಾದ ರೀತಿ ಬದುಕೋದಿದೆ ಅಲ್ವಾ. ಮುಕ್ತ ಅಂದರೆ ಇವತ್ತಿನ ಅರ್ಥದಲ್ಲಿ ಮುಕ್ತ ಅಂದರೆ ಹೆಂಗೆಂಗೋ ಬದುಕೋದು ಅಂತಾಗಿದೆ. ಹಂಗಲ್ಲ. ನನ್ನ ಜೀವನದಲ್ಲಿ ಒಂದು ಛಂದಸ್ಸು ಇಟ್ಕೊಂಡು ಜೀವನದಲ್ಲಿ ಒಂದು ಲಯ ಇರಬೇಕು, ಆದರೆ ಅದು ಮುಕ್ತವಾದ ರೀತಿ ಬದುಕ್ತಾ ಇರಬೇಕು. ಆ ಸಂದೇಶ ಬೇಂದ್ರೆಯವರಲ್ಲಿ
ಈಗ ಜೀವನನ ಜೀವಿಸ್ಬೇಕು ಅನ್ನೋ ಒಂದು ಮಾತಿದೆಯಲ್ಲ, ಇದು ದರಾ ಬೇಂದ್ರೆ ದ ರಾ ಅವರ ಬೇಂದ್ರೆ ಜೀವನ ಅವ್ರದ್ದು ನೋಡಿದ್ರೆ ಯಾವಾಗಲೂ ಅರ್ಥಬದ್ಧವಾಗಿ ಇದೆ ಅಂತ ಅರ್ಥಬದ್ಧವಾಗಿದೆ. ಅನ್ಸ್ಬಿಡುತ್ತೆ. ಮತ್ತು ಅವ್ರು ಎಷ್ಟು ಚೆನ್ನಾಗಿ ಗುರುತಿಸಿದ್ರು ಅಂದರೆ, ವಾಕಿಂಗ್ ಹೋದ್ರಂತೆ ಅವ್ರ ಶಿಷ್ಯನ ಜೊತೆ. ಅವ್ರ ಊರಿನಾಚೆ ಒಂದು ಗುಡ್ಡ ಇತ್ತು, ಇವಾಗ ಊರು ಬೆಳೆದ್ಬಿಟ್ಟಿದೆ ಧಾರವಾಡ. ಅಲ್ಲೊಂದು ಒಂದು ಮೆಂಟಲ್ ಮಾನಸಿಕ ಸಮಸ್ಯೆ ಇರೋ ರೋಗಿಗಳಿಗೆ ಒಂದು ಆಸ್ಪತ್ರೆ ಇತ್ತು. ಅದ್ರ ಕಾಂಪೌಂಡ್ ಬಿದ್ದೋಗಿತ್ತು. ಅವ್ರ ಶಿಷ್ಯ ಹೇಳಿದ್ನಂತೆ, ನೋಡಿ ಮಾಸ್ಟ್ರೇ, ಈ ಕಾಂಪೌಂಡ್ ಬಿದ್ದೋಗಿದೆ, ಮಾನಸಿಕ ಆಸ್ಪತ್ರೆ ಇದರದ್ದು, ಹೇಳಿಬಿಟ್ಟು ಯಾರಿಗಾರು ಕಾಂಪೌಂಡ್ ಹಾಕಿಸ್ಬೇಕು, ಸರಿ ಮಾಡಬೇಕು. ಇವರು ಏನು ಹೇಳಲಿಲ್ಲ, ವಾಕಿಂಗ್ ಮುಗಿಸ್ಕೊಂಡು ವಾಪಸ್ ಬಂದರು. ಹ್ಮ್. ಆ ಜಾಗಕ್ಕೆ ವಾಪಸ್ ಬಂದು ಹೇಳಿದ್ರು, ಇದಕ್ಕೆ ಮಾತ್ರ ಹಾಕೋದಲ್ಲ ಮಾರಾಯ, ಇಡೀ ಧಾರವಾಡಕ್ಕೆ ಹಾಕಬೇಕು ಅಂತ. ಅಂದರೆ ಇದು ಧಾರವಾಡದ ಬಗ್ಗೆ ಹೇಳ್ತಿರೋ ಮಾತಲ್ಲ, ಮನುಷ್ಯ ಪ್ರಪಂಚವೇ ಎಷ್ಟು ಹುಚ್ಚಾಟಗಳಿಂದ ಕೂಡಿದೆ, ಇದಕ್ಕೊಂದು ಕಾಂಪೌಂಡ್ ಬೇಲಿ ಹಾಕಬೇಕಾಗಿದೆ ಅನ್ನೋದನ್ನು ಹೇಳಿದರು. ಒಂದು ಯೂನಿವರ್ಸಿಟಿಯವರವ್ರಿಗೆ ಡಾಕ್ಟ್ರೇಟ್ ಕೊಟ್ಟರು, ಗೌರವ ಡಾಕ್ಟ್ರೇಟ್. ಅದಕ್ಕೆ ಅವ್ರು ಇಸ್ಕೊಂಡ್ರು. ಬಟ್ ಅವ್ರು ಆಡಿದ್ದು ತಮಾಷೆ ಅಂದರೆ, ನೀನೇನು ನನಗೆ ಡಾಕ್ಟ್ರೇಟ್ ಕೊಡೋದು, ನಾನು ಹುಟ್ಟಿದಾಗಲೇ ಡಾಕ್ಟರು, ನನ್ನ ಹೆಸರು ದ ರಾ ಬೇಂದ್ರೆ. ದರ ಅಂದರೆ DR, ಹುಟ್ಟುವಾಗಲೇ ದ ರಾ ಬೇಂದ್ರೆ. ಅಂದರೆ ಎಷ್ಟು ಅವರಲ್ಲಿ ಆ ಆತ್ಮವಿಶ್ವಾಸ ಇದೆ. ನೀವು ನೋಡಿರ್ಬೋದು, ಗಿರೀಶ್ ಕಾರ್ನಾಡ್ರು ಒಂದು ಡಾಕ್ಯುಮೆಂಟ್ರಿ ತೆಗೆದಿದ್ರು ಬೇಂದ್ರೆ ಬಗ್ಗೆ. ಅದರೊಳಗಡೆ ಇವರು ಒಂದು ಕಡಲೆ ಬೀಜನ ಏನೋ ಕೊಡ್ತಾರೆ, ಅವರ ಮನೆ ಮುಂದ್ಗಡೆ ಒಂದು ಗಿಡ ಇದೆ, ಮರ ಇದೆ, ಅಲ್ಲಿಂದ ಒಂದು ಮಂಗ ಬರುತ್ತೆ, ಮಂಗ ಬಂದು ಇಸ್ಕೊಳ್ಳುತ್ತೆ. ಇವರು ಆ ಶೂಟಿಂಗ್ ಮಾಡಿದ್ರು, ಆ ಶೂಟಿಂಗ್ ನೀವು ನೋಡ್ಬೋದು, ಸಿಗುತ್ತೆ ಅದು. ಗಿರೀಶ್ ಕಾರ್ನಾಡ್ಗೆ ಅನ್ನಿಸ್ತು, ಈ ಕ್ಯಾಮ್ರಾಮನ್ ಇರ್ತಾರಲ್ಲ, ಸ್ವಲ್ಪ ಸರಿಯಾಗಿ ಶೂಟಿಂಗ್ ಆಗಲಿಲ್ಲ ಸರ್, ಇನ್ನೊಂದು ಸತಿ ರೀಟೇಕ್, ಆ ಕಾಲದಲ್ಲೂ ಇತ್ತು ಅವೆಲ್ಲ, ರೀಟೇಕ್ ಮಾಡೋಣ ಅಂದರು. ಬೇಂದ್ರೆ ಒಪ್ಕೊಂಡ್ರು. ಹೋಗಿ ಗಿಡದ ಮುಂದೆ ನಿಂತ್ಕೊಂಡು ಕರೆದ್ರು, ಮಂಗ ಬರಲಿಲ್ಲ. ಅವ್ರು ಗಿರೀಶ್ ಕಾರ್ನಾಡ್ಗೆ ಹೇಳಿದ್ರು, ನೋಡು ಗಿರೀಶ, ಕರೆದ್ರೆ ಬರೋದಕ್ಕೆ ಮಂಗ ಏನು ಬೇಂದ್ರೆ ಅಲ್ಲ ಅಂತ. ಅಂದರೆ ಪ್ರಕೃತಿಲಿರೋ ಪ್ರಾಣಿಗಳು ನಿಮ್ಮ ಕಮಾಂಡ್ಗಳನ್ನು, ಆಜ್ಞೆಗಳನ್ನು ಅದು ಪಾಲಿಸೋದಿಲ್ಲ. ಬೇಂದ್ರೆ ಒಂದು ಭಾಳ ಒಳ್ಳೇದಿತ್ತು. ಕೊನೆಯದಾಗಿ ಹೇಳಬೇಕಂದ್ರೆ, ಯಾರೇ ಮನೆಗೆ ಬಂದರೂ ಕಲ್ಸಕ್ರೆನೋ ಸಕ್ಕರೆನೋ ಒಂದು ಸ್ವಲ್ಪ ಒಂದು ಸ್ಪೂನ್ ಹಾಕಿ ಕಳಿಸು, ಒಳ್ಳೇದಾಗಲಿ ಅಂತ. ಬಹಳ ದೊಡ್ಡ ಸಂಪ್ರದಾಯ ಇದೆ ಆ್ಯಕ್ಚುಲಿ. ಯಾರು ಏನಕ್ಕಾರು ಬರಲಿ, ಅವ್ರಿಗೊಂದು ಒಳ್ಳೇದಾಗಲಿ ಅನ್ನೋದನ್ನು ಅವರು ಪಾಲಿಸ್ಕೊಂಡು ಬರ್ತಿದ್ರು ಬೇಂದ್ರೆಯವರು. ಅಂದರೆ ಈ ಅದಮ್ಯ ವಿಶ್ವಾಸ ಇದೆ ಅಲ್ವಾ, ಬೇಂದ್ರೆಯವರ ಕವನವನ್ನು ಮೀರಿ ಹೇಳೋದಾದರೆ, ಈ ಅದಮ್ಯ ವಿಶ್ವಾಸ ಅನ್ನೋದು ನನಗೆ ಬೇಂದ್ರೆಯವ್ರನ್ನ ನನ್ನನ್ನು ಹಿಡಿದಿಟ್ಟಿರೋ ಅಂಶ. ಬೇಂದ್ರೆಯವ್ರ ಜೊತೆಗೆ ನಾನೇನು ಬೇಂದ್ರೆ ಎಕ್ಸ್ಪರ್ಟ್ ಅಂತ ಎಲ್ಲೂ ಅಂದ್ಕೊಂಡಿಲ್ಲ. ಬೇಂದ್ರೆಯ ಕವನದ ಒಬ್ಬ ನಿಷ್ಣಾತ ಓದುಗ ಅಲ್ಲದೆ ಹೋದರೂ, ನಾನು ಮತ್ತೆ ಹೇಳೋ ಮಾತು, ನಾನು ನಿಷ್ಣಾತ ಓದುಗ ಅಲ್ಲ, ಒಬ್ಬ ನಿತಾಂತ ಓದುಗ. ನಿತಾಂತ ಅಂದರೆ ಸದಾ ಓದ್ತಿರ್ತೀನಿ, ನಂಗೆ ಬೇಜಾರಾಗಲಿ, ದುಃಖ ಆಗಲಿ, ಸಂತೋಷ ಆಗಲಿ, ಇನ್ನೊಂದಾಗಲಿ, ಎಲ್ಲ ಸಮಯಗಳಲ್ಲೂ ನಾನು ಬೇಂದ್ರೆ ಓದ್ತಾ ಇರ್ತೀನಿ. ಹಾಗಾಗಿ ಒಂದು ಕವನ ಕೊಡ್ಬೋದಾಗಿರೋದು ಅದನ್ನೇನೆ. ಯಾವುದನ್ನು ನೀವು ಸೊಲೇಸ್ ಅಂತ ಹೇಳ್ತೀರಾ ಇಂಗ್ಲೀಷ್ನಲ್ಲಿ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ. ನಿಮ್ಮ ಎಲ್ಲ ರೀತಿಯ ಭಾವಗಳು, ಎಲ್ಲ ರೀತಿಯ ಮೂಡ್ಗಳಿಗೂ ನಿಮ್ಗೆ ಅದರಲ್ಲಿ ಏನೋ ಒಂದು ಲೈನ್ ಕಾದಿರುತ್ತೆ. ಮತ್ತು ಮುಂಚೆ ನಾನು ಓದಾಗಿದ್ದು ನನ್ನ ಕಣ್ಣಿಗೆ ಬಿದ್ದಿಲ್ವಲ್ಲ ಅಂತಲೂ ನನಗೆ ಆಶ್ಚರ್ಯ ಆಗ್ತಿರುತ್ತೆ. ಬಹಳ ಹಿಂದೆ ಒಂದು ಕವನದಲ್ಲಿ ಒಂದು ಸಾಲು ಓದಿದ್ದೆ ಅವರಲ್ಲಿ, ಅಲಂ ದುನಿಯಾಕ್ಕ ನಮ್ಮ ಸಲಾಮದ, ನಮ್ಮ ಕವಿತಾ ನಿಮಗೆ ಮುಲಾಮದ. ಅದು ಸಿಗ್ತಾ ಇಲ್ಲ ನನಗೆ, ಓದಿದ್ರು ಸಿಗ್ತಿಲ್ಲ. ಅದು 4 ಜನದ ಮುಂದೆ ಹೇಳ್ಬಿಟ್ಟಿದ್ದೀನಿ, ಅವರು ಅದು ಇದೆ ಅಂತ ಅವ್ರಿಗೂ ಖಾತ್ರಿ ಆಗಿಬಿಟ್ಟಿದೆ. ಅಂದರೆ ಇವ್ರು ಹೇಳಿದ್ಮೇಲೆ ಅದರಲ್ಲಿ ಇದೆ ಅಂತ. ಆ ಕವನ ಯಾವ ಮಾಯನಲ್ಲಿ ಯಾವ ಸಾಲಲ್ಲಿ ಇದೆಯೋ ಗೊತ್ತಿಲ್ಲ. ಅಂದರೆ ಕವನದ ಜಗತ್ತು ಎಷ್ಟು ವಿಸ್ಮಯಕಾರಿಯಾಗಿರುತ್ತೆ ಅಂದರೆ, ಇದೊಂಥರ ಮಕ್ಕಳು ಆಡುವ ಕಣ್ಣು ಮುಚ್ಚಾಲೆ ಆಟದ ಥರ. ಅಲ್ಲಿ ಮುಚ್ಚಿಟ್ಕೊಳ್ಳೋದು, ಅಮ್ಮನೋ ಯಾರೋ ಒಬ್ರು ಹುಡ್ಕೋದು, ಆಟ ಆಡೋದು. ಹಾಗೆ ನಾವು ಕನ್ನಡಿಗರು ಅವ್ರಿಗೆ ಮಾಡ್ಬೋದಾಗಿರೋ ಬಹುದೊಡ್ಡ ಗೌರವ ಅಂದರೆ, ಅವರ ಕಾವ್ಯದ ಜೊತೆಗೆ ನಾವು ಕಣ್ಣ ಮುಚ್ಚಾಲೆ ಆಟ ಆಡ್ತಿರೋದು. ಅಂದರೆ ಓದೋದು, ಮುಚ್ಚಿಡೋದು, ಇನ್ನೊಂದು ಸತಿ ಓದೋದು, ಮತ್ತೆ ಅದನ್ನು ಎಂಜಾಯ್ ಮಾಡೋದು. ಅದೇ ನಾವು ಆ ಕವಿತೆಗಳನ್ನು ಉಳಿಸ್ಕೊಳ್ಳುವಂಥ ಒಂದು ಒಳದಾರಿ. ಆಮೇಲೆ ಒಂದು ಕುತೂಹಲ ಏನಂತ ಅಂದರೆ, ಇದು ಮೊದಲೇ ಹೇಳಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಆನ್ಸರ್ ಕೊಟ್ಟಿದ್ರಿ. ನನಗೇನು ಕುತೂಹಲ ಅಂತ ಅಂದರೆ, ಈಗ ದ ರಾ ಬೇಂದ್ರೆಯವರ 4 ತಂತಿಯ ಷಷ್ಠಿ ಪೂರ್ತಿ ಅನ್ನೋ ವಿಚಾರ ಬಂತು. ಹಾಗೆ ಬೇರೆ ಬೇರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕೂಡ ಇದ್ದಾರೆ. ಸೊ ಅವರ ಒಂದಷ್ಟು ಕವನ ಸಂಕಲನಗಳನ್ನು ಇಟ್ಕೊಂಡು ಅವರದ್ದು ಕೂಡ ಇದೇ ರೀತಿಯಲ್ಲಿ ಮುಂದೆ ಸಾಕೊಂಡು ಹೋಗುತ್ತಾ, ನಿಮ್ಮಿಂದ ಪ್ರಯತ್ನ ಆಗುತ್ತಾ, ಅಥವಾ ಬೇರೆಯವರು ಕೂಡ ಅದನ್ನು ಮಾಡಬಹುದಾಗುತ್ತಾ ಅಂತ? ಮಾಡ್ಬೋದು. ನನ್ನಿಂದ ಸದ್ಯಕ್ಕೆ ಕಷ್ಟ. ಯಾಕೆಂದರೆ ಈಗ ನಾನು ನೀವು ಅವಾಗಲೇ ಹೇಳ್ದಂಗೆ ರಿಸರ್ಚು ಮತ್ತು ಈಗ ಒಂದು ಕಾದಂಬರಿ ಬರೀತಾ ಇದ್ದೀನಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜೀವನ ಇಟ್ಕೊಂಡು ಕನ್ನಡದಲ್ಲಿ ಬರ್ತಿರೋ ಮೊದಲನೇ ತ್ರಿವಳಿ ಕಾದಂಬರಿ, ಅಂದರೆ ಟ್ರಿಲೋಜಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಒಂದೇ ವಿಷಯದ ಬಗ್ಗೆ 3 ಕಾದಂಬರಿ ಬರೀತಾ ಇದೆ. 2 ಬಂದಿದೆ ಇವಾಗ, ಮಹಾಕಾಲ ಅಂತ ಅದರ ಹೆಸರು. ಹಾಗಾಗಿ ಅದರ ಒಂದು ಸಂಶೋಧನೆಯಲ್ಲಿ ನಾನಿದ್ದೀನಿ. ಮತ್ತು ಹೇಳಿ ಕೇಳಿ ನಾನು ಒಬ್ಬ ರಿಸರ್ಚರು ಮತ್ತು ಕ್ರಿಯೇಟಿವ್ ರೈಟರ್ ಆದ್ದರಿಂದ ಮಾಡಿದ್ನೇ ಮತ್ತೆ ಮಾಡೋಕ್ಕೆ ಬೋರ್ ಆಗುತ್ತೆ. ಅಂದರೆ ಈ ಥರದ ಒಬ್ಬ ಕವಿಗೆ ನಾನು ನನ್ನ ಕೈಲಾದ ಒಂದು ಉಪನ್ಯಾಸ ಮಾಲೆ ಮಾಡಿಕೊಟ್ಟ ಮೇಲೆ
ಮತ್ತೆ ಇನ್ನೊಬ್ಬರು ಸಾಹಿತಿ ಅಥವಾ ಇನ್ನೊಬ್ಬರು ಕವಿಗೆ ಅದು ಇಮ್ಮಿಡಿಯೇಟ್ ಆಗಿ ಧುತ್ ಅಂತೀವಲ್ಲ, ಹ್ಮ್, ಹ್ಮ್, ಹ್ಮ್. ತಕ್ಷಣ ಮಾಡುವುದು ಇಲ್ಲ. ಬಟ್ ಇದನ್ನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಬೇರೆ ನಮ್ಮ ಗೆಳೆಯರಿಗೆ, ಹ್ಮ್. ಸ್ನೇಹಿತರು ಅಥವಾ ಗೆಳತಿಯರಿಗೆ ಹೇಳೋದೇನೆಂದರೆ, ಹ್ಮ್. ನೀವು ನಿಮಗೆ ಇಷ್ಟವಾಗಿರೋ ಒಬ್ಬ ಕವಿನೋ, ಸಾಹಿತಿನೋ, ಕಾದಂಬರಿಕಾರನೋ, ನಾಟಕಕಾರನೋ ಅವ್ರನ್ನ ತಗೊಂಡು ನೀವು ನಿಮ್ಮ ಮನೆಯಲ್ಲಿ ಹೇಗೆ ಎಂಜಾಯ್ ಮಾಡ್ತಿರೋ ಓದ್ಕೊಂಡು, ಅದನ್ನು ಲೆಟ್ ಇಟ್ ಗೋ ಟು ಪಬ್ಲಿಕ್. ಜನ ಅದನ್ನು ಸಂತೋಷ ಪಡಲಿ ಅಲ್ವಾ. ಸಾಹಿತ್ಯ ಇರೋದು ಮುಚ್ಚಿಟ್ಕೊಳ್ಳೋಕ್ಕಲ್ಲ, ಅದಿರೋದೇನೆ ಎಂಜಾಯ್ ಮಾಡೋದಕ್ಕೆ. ಅದರಲ್ಲಿ ಇನ್ನೇನೂ ಉದ್ದೇಶ ಇಲ್ಲ. ಯಾವ ದೊಡ್ಡ ಕ್ರಾಂತಿನೂ ಆಗಲ್ಲ, ನನ್ನ ನಂಬಿಕೆ. ಯಾವ ದೊಡ್ಡ ಸಾಮಾಜಿಕ ಕ್ರಾಂತಿನೂ ಆಗಲ್ಲ, ಏನೂ ಆಗಲ್ಲ ಸಾಹಿತ್ಯದಿಂದ. ಸಾಹಿತ್ಯದಿಂದ ಆಗುವಂಥದ್ದು ಮನಸ್ಸಿಗೆ ಉಲ್ಲಾಸ, ಒಂದು ದೃಢತೆ, ಒಂದು ಬ್ಯಾಲೆನ್ಸು, ಒಂದು ಖುಷಿ, ಮತ್ತು ಅದನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಂಡಾಗ ಆಗುವ ಒಂದು ಸಮಾಧಾನ ಅಲ್ವಾ. ಆ ಕೆಲಸವನ್ನು ನಮ್ಮ ಆ, ತರುಣ ಪೀಳಿಗೆಯವರು ಅಥವಾ ನನ್ನ ವಯಸ್ಸಿನವರು ಅವರು ಮಾಡೋದೇನೆ ಇವತ್ತು ತುಂಬ ಅಗತ್ಯವಾಗಿ ಬೇಕಾದ್ದು. ಅಂಥದ್ದು ಕೆಲವರು ಮಾಡ್ತಿದ್ದಾರೆ, ಮಾಡ್ತಾನೆ ಇಲ್ಲ ಅಂತಲ್ಲ, ಸಣ್ಣ ಪುಟ್ಟ ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಆದರೆ ಎಷ್ಟು ಕನ್ನಡದಲ್ಲಿ ಆ ರೀತಿಯ ಸಾಹಿತ್ಯದ ಒಂದು ಸಂಪತ್ತಿದೆಯೋ ಅದಕ್ಕೆ ಹೋಲಿಸಿದಾಗ ಈ ಪ್ರಯತ್ನಗಳು ಕಡಿಮೆ ಅಂತ ಅನ್ಸುತ್ತೆ. ಹೌದು. ಆಮೇಲೆ ಈ ಶಾಕ್ತ ಪಂಥ ಅನ್ನೋದು ನಿಮಗೆ ಯಾಕೆ ಅಷ್ಟೊಂದು ಇಷ್ಟ ಅಂತ, ಈ ತಂತ್ರದ ವಿಚಾರದಲ್ಲಿ ನೀವು ಮಾಡಿರೋ ಕೆಲಸಗಳ ಬಗ್ಗೆ ಇದೇನು ಹೇಳೋದಾದ್ರೆ? ಔಟ್ ಆಫ್ ಸಿಲೆಬಸ್ ಇದು. ಹೌದು, ಕೊನೆಯದಾಗಿ. ಇಲ್ಲ, ಶಕ್ತ ನಾನು ಹೇಳಿದ್ನಲ್ಲ, ನಾನು ಜೀವನ ಹೇಗೆ ಬಂತೋ ಹಾಗೆ ಹೋಗಿರೋನು. ಹ್ಮ್. ಕೆಲವ್ರು ಹೇಳ್ತಾರೆ ನಾನು ಹೀಗೀಗೆ ಪ್ಲ್ಯಾನ್ ಮಾಡಿದೆ, ಹ್ಮ್. ಇದೇ ಥರ ನಾನು ಹೋಗ್ತಿದ್ದೀನಿ, ಆ ಥರ ಎಲ್ಲ ಮಾಡಿ ಹಿಂಗಾಗಲ್ಲ ಅಂತ ಕೈ ಬಿಟ್ಟವ್ನು ನಾನು. ಆ್ಯಕ್ಚುಲಿ ಹ್ಮ್. ಸಹಜ ಕೃಷಿ ಅಂತೊಂದಿದೆ ಅಲ್ವಾ, ಓಕೆ. ಅದು ಹೆಂಗಿರುತ್ತೋ ಹಂಗೆ ಬೆಳ್ಕೊಂಡು ಹೋಗುತ್ತೆ ಅನ್ನೋ ರೀತಿ ಕಾಡಾಗಿ ಅಂತಾರೆ ನಮ್ಮೂರ ಹ್ಮ್. ಕಡೆ. ಕಾಡಾಗಿ ನಾವು ಬಂದಿದ್ದೆ ಮಲೆನಾಡು ಕಡೆಯಿಂದ. ಹಾಗಾಗಿ ಆ ಥರ ಇರೋನು ನಮ್ಮೂರ ಹತ್ರ, ನಮ್ಮೂರ ಹಾಸನ. ಹ್ಮ್. ಹಾಸನದಿಂದ ಬೇಲೂರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ದೊಡ್ಡಗದ್ದವಳ್ಳಿ ಅಂತ ಬರುತ್ತೆ. ನನಗೆ ಆಸಕ್ತಿ ಬಂದಿದ್ದ ಹಾಗೆ. ಹ್ಮ್. ದೊಡ್ಡಗದ್ದವಳ್ಳಿನಲ್ಲಿ ಒಂದು ಲಕ್ಷ್ಮಿಯ ದೇವಸ್ಥಾನ ಇದೆ, ನೋಡಿರ್ಬೋದು. ಆ ಆ ದೇವಿಯ ದೇವಸ್ಥಾನ ಅದು ಮಾಮೂಲಿ ಒಂದು ಲಕ್ಷ್ಮಿಯ ದೇವಸ್ಥಾನ ಅಲ್ಲ. ಹ್ಮ್. ಅದೊಂದು ಶಾಕ್ತ ಅಂದರೆ ತಾಂತ್ರಿಕ ಆರಾಧನೆ ಮಾಡುವ ಹ್ಮ್. ಕೊಲ್ಲಾಪುರದ ಲಕ್ಷ್ಮಿ ಥರನೇ ನಮ್ಮ ದೊಡ್ಡಗದ್ದವಳ್ಳಿ ಲಕ್ಷ್ಮಿನೂ. ಹ್ಮ್. ಅಲ್ಲಿ ಬಲಿ ಕೊಡ್ತಾ ಇದ್ರು, ಈ ಥರದ್ದೆಲ್ಲ ಇದೆ. ಮತ್ತು ಆ ಹ್ಮ್. ದೇವಸ್ಥಾನ ನೋಡಿದ್ರೆ ಅದರ ವಾತಾವರಣವೇ ಗೊತ್ತಾ. ಬೇತಾಳುಗಳಿದೆ ಅಲ್ಲಿ, ಹ್ಮ್. ಹೆಣ್ಣು ಬೇತಾಳುಗಳಿದೆ. ಅದರ ಬಾಯಿಂದ ಅಥವಾ ಹೊಕ್ಕಳಿಂದ ಇದನ್ನು ಹಾಕಿ ದಾರಾನ ಅಥವಾ ಬಟ್ಟೆನ ಬಾಯಿಂದ ತೆಗಿಬೋದು, ಅಷ್ಟು ಒಳಗಡೆ ಟೊಳ್ಳಿದೆ. ದೊಡ್ಡ ದೊಡ್ಡ ಬೇತಾಳುಗಳು ಅಲ್ಲಿದೆ. ಇದೆಲ್ಲ ನೋಡಿದಾಗ ನನಗೆ ಸ್ವಲ್ಪ ಆಸಕ್ತಿ ಬರೋಕ್ಕೆ ಶುರುವಾಯಿತು. ಮತ್ತು ನಮ್ಮಲ್ಲಿ ಆ, ನಮ್ಮ ಜೀವನದಲ್ಲಿ ತಂತ್ರ ಅಥವಾ ಈ ಶಕ್ತಿ ಆರಾಧನೆ ಅನ್ನೋದು ಪ್ರತಿಯೊಂದು ಗಂಟೆ, ಪ್ರತಿಯೊಂದು ಸೆಕೆಂಡಲ್ಲೂ ಇದೆ. ಈಗ ನೀವು ಮೊಬೈಲ್ ಬಳಸಬೇಕಾದ್ರೆ ಇದು ಚಾರ್ಜ್ ಆಗಿರಬೇಕು. ಚಾರ್ಜ್ ಆಗದ್ರೆ ಬ್ಯಾಟ್ರಿ ಆಫ್ ಹೋಗ್ಬಿಟ್ರೆ ನಾನು ಮಾತಾಡೋಕ್ಕಾಗಲ್ಲ. ಅಥವಾ ಬ್ಯಾಟ್ರಿ ಸರಿ ಇದೆ, ನನಗೆ ವೈಫೈ ಅಥವಾ ಒಂದು ಪಾಸ್ವರ್ಡ್ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೆ ನಾನು ಸಂದೇಶ ಕಳ್ಸೋಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ, ಅಥವಾ ಇಂಟರ್ನೆಟ್ ನೋಡೋಕ್ಕಾಗಲ್ಲ. ಅದೆಲ್ಲ ಏನು? ಅದೆಲ್ಲ ಶಕ್ತಿನೇ. ಅದು ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು, ನೀರಿನ ರೂಪದ ಎನರ್ಜಿ ಇರಬಹುದು, ಇನ್ನೊಂದು ಎನರ್ಜಿ. ಅದನ್ನು ದಿನ ಬಳಸ್ತಾ ಇದ್ದೀವಿ. ನೀವು ಶೂಟಿಂಗ್ ಮಾಡಬೇಕು, ಎಲ್ಲ ಕಡೆ ಬೆಳಕಬೇಕು, ಕಂಠದಿಂದ ಮಾತು ಹೊರಗಡೆ ಬರಬೇಕು, ಶಕ್ತಿನೇ ಅದು ಅಲ್ವಾ. ಸೌಂಡು ಎನರ್ಜಿ ಇಲ್ಲ ಅಂದರೆ ಮತ್ತೆ ಸುಸ್ತಾಗ್ಬಿಟ್ಟಿದೆ, ಜ್ವರ ಬಂದಿದೆ, ಹುಷಾರಿಲ್ಲ, ಮಾತಾಡೋಕ್ಕಾಗಲ್ಲ. ಪ್ರತಿಯೊಂದು ಶಕ್ತಿನೇ. ಆ ಶಕ್ತಿಯನ್ನು ನಾವು ನಮ್ಮ ದೇಶದಲ್ಲಿ ಸಿಸ್ಟಮೆಟೈಸ್ ಮಾಡಿ ಫಿಲಾಸಫಿ ಮಾಡಿದ್ರು, ಬೇರೆ ದೇಶದಲ್ಲಿ ಮಾಡಲಿಲ್ಲ. ಶಕ್ತಿ ಆರಾಧನೆ ಜರ್ಮನಿಲಿಲ್ಲ, ಗ್ರೀಕಲ್ಲಿಲ್ಲ, ಕ್ರಿಶ್ಚಿಯನ್ಸಲ್ಲಿಲ್ಲ, ಮುಸ್ಲಿಮ್ಸಲ್ಲಿಲ್ಲ ನಾನು ಹೇಳಲ್ಲ. ಅವರಲ್ಲೂ ಕೂಡ, ಕ್ರೈಸ್ತರಲ್ಲೂ ಉದಾಹರಣೆಗೆ ಮೇರಿ ಮ್ಯಾಗ್ಡಲಿನ ಕಲ್ಪನೆ ಇದೆ, ಅಥವಾ ಕ್ರಿಸ್ತನ ತಾಯಿಯ ಕಲ್ಪನೆ ಇದೆ. ಅದೆಲ್ಲ ದೇವಿಯ ಶಕ್ತಿ ಆರಾಧನೆಯ ಒಂದು ತನ್ನ ಮಗುವನ್ನು ತೊಡೆ ಮೇಲೆ ಮಲಗಿಸ್ಕೊಂಡಿರೋ ಕ್ರಿಸ್ತನ ಚಿತ್ರ ನೀವು ಮನೆ ಕಡೆ ನೋಡ್ತೀರಾ. ಅದೇನೆ ಮಾತೃ ವಾತ್ಸಲ್ಯ. ಮಗುವನ್ನು ತಾಯಿ ಮಲಗಿಸ್ಕೊಂಡಿರೋದು ಶಕ್ತ ಪರಂಪರೆದೆ, ಅದು ಚಿತ್ರಣ. ಅದು ಕ್ರಿಶ್ಚಿಯನ್ಸಲ್ಲೂ ಇದೆ. ಅದು ಹಂಗೆ ಹೇಳೋರಿಲ್ಲ ಅಷ್ಟೇ. ನಮ್ಮಲ್ಲೂ ಕೂಡ ಅದು ಹಳ್ಳಿ ದೇವತೆಗಳ, ಗ್ರಾಮ ದೇವತೆಗಳ ಹಬ್ಬದಲ್ಲಿ, ಅಥವಾ ಊರ ದೇವತೆಗಳು ವರ್ಷಕ್ಕೊಂದ್ಸತಿ ಮಾಡೋ ನವರಾತ್ರಿನಲ್ಲಿ, ಅಥವಾ ಬೇರೆ ಬೇರೆ ದೇವತೆಗಳ ಪೂಜೆನಲ್ಲಿ, ಗೌರಿ ಪೂಜೆ ಇರ್ಬೋದು, ಲಕ್ಷ್ಮೀ ಪೂಜೆ ಇರ್ಬೋದು, ಅದೆಲ್ಲ ಕಡೆ ಇದೆ. ಎಲ್ಲ ಜಾತಿ ಸಂಪ್ರದಾಯಗಳಲ್ಲೂ ಒಂದು ಮಂಗಳಕರ ಕಾರ್ಯ ಮಾಡಬೇಕಾದ್ರೆ ಮೊದಲು ಅವರು ಗಂಗೆ ತರ್ತಾರೆ ಮನೆಗೆ, ಒಂದು ತಂಬಿಗೆನಲ್ಲಿ ಅಥವಾ ಒಂದು ಇದರಲ್ಲಿ, ಊರಲ್ಲಿ ಕೆರೆನಲ್ಲೋ ನದಿನಲ್ಲೋ ಬಾವಿನಲ್ಲೋ ತಂದು ಅವರು ಅಂಗಳನ ಶುದ್ಧ ಮಾಡ್ತಾರೆ, ಹೊಸ್ಲನ್ನ ಶುದ್ಧ ಮಾಡ್ತಾರೆ, ಗಂಗೆ ಪೂಜೆ ಮಾಡ್ತಾರೆ. ಎಲ್ಲ ಪೂಜೆಗೂ ಮುಂಚೆ ಗಂಗೆ ಪೂಜೆನೇ ಮಾಡ್ತಾರೆ. ಅದು ಗಂಗೆ ಒಂದು ದೇವತೆಯ ಸ್ವರೂಪನೇ. ಅಂದರೆ ನಮ್ಮ ದೇಶದಲ್ಲಿರುವಂಥದ್ದು ದೇವರು ಅಂದರೆ ಅದು ಹೆಣ್ಣೇನೆ. ನೀವು ನರಸಿಂಹನ ಪೂಜೆ ಮಾಡಿ, ಇನ್ನೊಂದು ದೇವ್ರನ್ನ ಪೂಜೆ ಮಾಡಿ, ನಿಮ್ಮ ಮನಸ್ಸಿನಲ್ಲಿರೋದು ನಮ್ಮನ್ನ ಮಡ್ಲಿಗೆ ಹಾಕೋ, ನಮ್ಮನ್ನ ಭಾರತ ಮಾತೆ ಅಂತಾನೆ ಅಲ್ಲ, ಎಲ್ಲ ಕಡೆನೂ ಮಾತೆ, ತಾಯಿಯ ಕಲ್ಪನೆನೇ ಪ್ರತಿಯೊಂದು ಕಡೆನೂ ಬಂದಿರೋದು ಅಲ್ವಾ. ಭೂಮಿಗೆ ನಾವು ಭೂಮಿ ತಾಯಿ ಅಂತ ಕರಿತೀವಿ. ಆಟ ಆಡ್ಬೇಕಾದ್ರೆ ಮಣ್ಣನ್ನು ಹಣೆಗೆ ಹಚ್ಕೊಂಡು ಹೋಗಿ, ಯಾವುದೇ ಮ್ಯಾಚ್ ಆಗ್ಬೇಕಾದ್ರೆ ಇನ್ನೊಂದು ಆಗ್ಬೇಕಾದ್ರೆ ಮಾಡ್ತಾರೆ. ಈ ಕಾನ್ಸೆಪ್ಟು ಸೊಸೈಟಿಲಿದೆ, ಕಮಿಂಗ್ ಟು ಮೈ ಸ್ಟಡಿ. ಆದರೆ ಅದನ್ನು
ಕ್ರಮಬದ್ಧವಾಗಿ ಅಧ್ಯಯನ ಮಾಡೋರು ಮತ್ತು ಜನಕ್ಕೆ ತಿಳಿಸೋರು ತುಂಬ ಜನ ಕಡಿಮೆ. ಕಾರಣ ಏನು ಅಂದರೆ, ತಂತ್ರಗಳು ಅಂದ ತಕ್ಷಣ ಮಾಟ ಮಂತ್ರ, ನಿಂಬೆಹಣ್ಣು, ಆಮೇಲೆ ಏನೋ ರಕ್ತ, ಈ ಥರದ ಬಲಿ, ಈ ಥರದ ಕಲ್ಪನೆ ಇದೆ. ಬಲಿನೇ ಅಲ್ವಾ. ಈಗ ತಂದೆ ತಾಯಿ ತಮ್ಮ ಜೀವನವನ್ನು ಬಲಿ ಕೊಟ್ಟಿದ್ದಕ್ಕೆ ಮಕ್ಕಳು ದೊಡ್ಡವರಾಗಿರ್ತಾರೆ. ತಾಯಿ ಗರ್ಭದಲ್ಲಿರೋ ಇಷ್ಟು ಸಣ್ಣ ಒಂದು ಎಷ್ಟೋ ಗ್ರಾಮ್ ಇರೋ ಒಂದು ಪಿಂಡ, ಅವಳು ತನ್ನ ಶಕ್ತಿ, ಎನರ್ಜಿ, ತನ್ನ ಹಾಲು, ರಕ್ತ ಎಲ್ಲವನ್ನು ಕೊಟ್ಟಿದ್ದರಿಂದ ಅವಳ ಮಾಂಸವನ್ನೇ ಹಂಚಿಕೊಂಡು, ಅವಳ ರಕ್ತವನ್ನೇ ಹಂಚಿಕೊಂಡು ನಾವೆಲ್ಲ ಬಂದಿರುವಂಥದ್ದು. ಅದು ಬಲಿನೇ ಅಲ್ವಾ. ಬಲಿ ಎಲ್ಲಿಲ್ಲ. ನಾವು ಬಲಿ ಅಂದರೆ ಅದೇನೋ ಕೋಳಿ ಕೊಯ್ಯೋದು, ಕುರಿ ಕೊಯ್ಯೋದು, ಅದನ್ನು ಬಲಿ ಅನ್ಕೊಂಡ್ಬಿಟ್ಟಿದ್ದೀವಿ. ಈ ದೇಶಕ್ಕೋಸ್ಕರ ಸೈನಿಕರು ಯುದ್ಧ ಮಾಡ್ತಾರೆ, ಸತ್ತು ಹೋಗ್ತಾರೆ, ಅದು ಬಲಿನೇ. ಬಲಿದಾನ ಅಂತ ಹೇಳ್ತೀವಿ, ಬಲಿದಾನ ಅಂತೀವಿ. ಹೀಗಾಗಿ ಈ ಬಲಿಗಳಲ್ಲಿ ಪ್ರಾಣಿ ಬಲಿಯಿಂದ ಶುರುವಾಗಿ ಆತ್ಮಬಲಿ ತನಕ ಇದೆ. ಈ ಆತ್ಮಬಲಿಯ ಕಲ್ಪನೆ ತಂತ್ರದಲ್ಲಿ ಬಂತು. ನೀನು ಬಲಿ ಕೊಡೋದಾದರೆ ಅವ್ರಿವ್ರನ್ನ ಬಲಿ ಕೊಡೋದಲ್ಲ, ನಿನ್ನನ್ನೇ ಬಲಿ ಕೊಡಬೇಕು ಅಂತ. ಈ ಸಾಧನೆ ಅಂದರೆ ಬಲಿ ಕೊಡೋದನ್ನು ಸತ್ತೋಗೋದು ಅಂತಲ್ಲ. ನೀನು ನಿನ್ನದು ಅಂತ ಅಂದ್ಕೊಂಡಿರೋ ಕಾಮ, ಕ್ರೋಧ, ಅಹಂಕಾರ, ಮದ, ಹೊಟ್ಟೆ ಕಿಚ್ಚು, ಇದನ್ನು ನೀನು ಆ ದೇವಿ ಮುಂದೆ ಸಂಪೂರ್ಣವಾಗಿ ಬಲಿ ಕೊಡಬೇಕು. ಅದರ ಸಂಕೇತವಾಗಿ ನೀನು ಕೋಣನ್ನೋ, ಕುರಿನೋ, ಇನ್ನೊಂದು ಕೋಳಿನೋ ಯಾರನ್ನೋ ಬಲಿ ಕೊಡ್ತಿರ್ತಾರೆ. ಜನ ಅದನ್ನು ಮರೆತ್ಬಿಟ್ಟು ನಾವು ಕೋಳಿ ಕೊಯ್ದಿದ್ದೀವಿ, ಬನ್ನಿ ಎಲ್ಲರೂ ಊಟ ಮಾಡೋಣ ಅನ್ನೋ ಮಟ್ಟಕ್ಕೆ ನಮ್ಮ ಹಾಸನದತ್ತ ಪುರದಮ್ಮನ ಜಾತ್ರೆ ಭಾಳ ಫೇಮಸ್ ಅದು ಆ್ಯಕ್ಚುಲಿ. ಆ ರೀತಿ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ನಮ್ಮ ಜಾನಪದ ಆಚರಣೆಗಳಲ್ಲಿ 199 ಶಾಕ್ತ ಆಚರಣೆಗಳೇ. ಪ್ರತಿಯೊಂದು ಕೂಡ ಗಂಗೆದಾಗ್ಬೋದು, ಮಡಿಲು ಕಾನ್ಸೆಪ್ಟ್ ಇರ್ಬೋದು, ಪ್ರತಿಯೊಂದು ಅದೇ ಇದೆ. ಬಟ್ ಅದನ್ನು ಒಂದು ಹೇಗೆ ಬೇರೆ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀವಿ, ಶಾಸನಗಳನ್ನು ಸ್ಟಡಿ ಮಾಡ್ತೀವಿ, ಕವನಗಳನ್ನು ಮಾಡ್ತೀವಿ, ಸಮಾಜಶಾಸ್ತ್ರ ಓದ್ತೀವಿ, ರಾಜ್ಯಶಾಸ್ತ್ರ, ಎಕನಾಮಿಕ್ಸ್ ಓದ್ತೀವಿ, ಹಾಗೆ ಒಂದು ಅಧ್ಯಯನ ಮಾಡಬೇಕು ಅಂತ ನಂಗೆ ಆಸೆ ಆಯಿತು. ಅದರೊಳಗಡೆ ಒಂದಷ್ಟು ನಾನು ಒಂದು 7-8 ಪುಸ್ತಕಗಳನ್ನು ಬರೆದಿದ್ದೀನಿ. ಮುಂದಿನ ದಿನಗಳಲ್ಲೂ ನಾನು ಅದನ್ನು ಇನ್ನಷ್ಟು ಬರೆಯೋದಿದೆ. ಉದಾಹರಣೆಗೆ ಪ್ರಪಂಚದಲ್ಲಿ ಇರುವಂಥ ಮಾತೃಕಲ್ಪನೆ, ಅಂದರೆ ಇಡೀ ಪ್ರಪಂಚದ ಎಲ್ಲ ಜಾತಿ ಜನಾಂಗಗಳು, ಕಲ್ಚರ್ಗಳು ಹೇಗೆ ತಾಯಿ ಅಥವಾ ಸ್ತ್ರೀ, ತಾಯಿ ಅಂತ ಹೇಳಿದ್ರೆ ಹೋದರೂ ಸ್ತ್ರೀಯನ್ನು ಕೇಂದ್ರವಾಗಿಟ್ಕೊಂಡು ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಬೇಕಾದ್ರೂ ಆಗ್ಬೋದು. ಇವಾಗ ಇರುವ ಅಥವಾ ಈಗಾಗಲೇ ಏನು ಹೇಳ್ತಾರೆ ಆಗೋಗಿದ್ದಾರೆ ಗತ ನಾಗರಿಕತೆಗಳು, ಸತ್ತೋಗಿವೆ ನಾಗರಿಕತೆಗಳು. ಅವರಲ್ಲೂ ಕೂಡ ಅದಕ್ಕೆ ಮೆಸೊಪೊಟೋಮಿಯಾದಲ್ಲಿ ಕಾಣುತ್ತೆ, ಗ್ರೀಕಲ್ಲಿ ಕಾಣುತ್ತೆ, ರೋಮನ್ಸಲ್ಲಿ ಕಾಣಿಸುತ್ತೆ, ನಮ್ಮ ಪಕ್ಕದ ಇರಾನ್ನಲ್ಲಿ ಕಾಣಿಸುತ್ತೆ, ಜಪಾನ್ನಲ್ಲಿದೆ, ಚೈನಾದಲ್ಲಿದೆ. ನಾನು ಕೆಲಸ ಮಾಡಿದಂಥ ವಿಯೆಟ್ನಾಂನಲ್ಲಿ ಮಾತೃ ಆರಾಧನೆ ಭಾಳ ದೊಡ್ಡದು. ಇದನ್ನು ಇಟ್ಕೊಂಡು ಒಂದು ವರ್ಕನ್ನು ಈಗ ಒಂದು ಮಟ್ಟಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ನನಗೆ ಬೇಂದ್ರೆ ಅಗೇನ್ ತುಂಬ ಉಪಯೋಗ ಆಗುತ್ತೆ. ಬೇಂದ್ರೆ ಅವರ ಅನೇಕ ಸಾಲುಗಳು, ಅನೇಕ ಕವಿತೆಗಳು, ಅವುಗಳು ನನಗೆ ತುಂಬ ಸಹಾಯ ಮಾಡುತ್ತೆ. ಓಕೆ ಸರ್, ಇದು ಚಿಕ್ಕ ಸಮಯ ಅಂತಾನೆ ಹೇಳಬೇಕಾಗುತ್ತೆ. ಯಾಕೆಂದರೆ ದರಾ ಬೇಂದ್ರೆ ಅವರ ವಿಚಾರವಾಗಿ ಮಾತನಾಡಬೇಕು ಅಂದರೆ ಇಷ್ಟು ಸಮಯ ಸಾಕಾಗೋದೇ ಇಲ್ಲ. ಅಂಥದ್ರಲ್ಲಿ ಇರುವಂಥ ಈ ಸಮಯದಲ್ಲಿ ದರಾ ಬೇಂದ್ರೆ ಅವ್ರ ಬಗ್ಗೆ, ಅವರ ಕೃತಿಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ, ಹಾಗೆ ಇಂದಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೂ ಯಾವ ರೀತಿಯಾಗಿ ಪ್ರಸ್ತುತವಾಗಿ ಉಳ್ಕೊಳ್ಳುತ್ತೆ ಅನ್ನೋದನ್ನು ತುಂಬ ನೀಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.